ಸರ್, ವಿಶ್ವೇಶ್ವರಯ್ಯ ಅವ್ರದ್ದು ಸಿಲ್ವರ್ ಜೂಬ್ಲಿ ಟೆಕ್ನಾಲಜಿ ಹತ್ರ ನಾವು ಮಾತಾಡ್ಕೊಂಡು ಬಂದ್ವಿ. ಕಂಪ್ಲೀಟ್ ವಿಶ್ವೇಶ್ವರಯ್ಯ ಅವರನ್ನ ಟಿ ಆನಂದರಾವ್ ಅವರು ಕರ್ಸ್ಕೊಂಡ್ಮೇಲೆ, ಅದಾದಮೇಲೆ ವಿಶ್ವೇಶ್ವರಯ್ಯ ಅವ್ರನ್ನೇ ದಿವಾನರಾಗಿ ಮಾಡಿದ್ಮೇಲೆ ಅವರ ಹಲವಾರು ಕೆಲಸಗಳನ್ನ ಮಾತಾಡಿದ್ವಿ. ವಿಶ್ವೇಶ್ವರಯ್ಯ ಆದಮೇಲೆ ಮತ್ತೆ ಬರುವಂಥ ನೆಕ್ಸ್ಟ್ ದಿವಾನರು ಯಾರು ಸರ್? ಅವರ ನಂತರ ಸರ್ ಎಂ ಕಾಂತರಾಜ್ ಅಂತ ಹೇಳ್ಬಿಟ್ಟು ದಿವಾನರಾಗ್ತಾರೆ. ಇವರು ಹೆಚ್ಚು ವರ್ಷಗಳು ಇಲ್ಲದೆ ಹೋದರೂ ಅವರ ಟೈಮ್ನಲ್ಲಿ ಅನೇಕ ಕೆಲಸಗಳು ಆಗಿದೆ. ಅದರಲ್ಲಿ ಮುಖ್ಯವಾದ್ದು ಒಂದು ಸಾರ್ವಜನಿಕ ಆರೋಗ್ಯ ಇಲಾಖೆ ಅಂತ ಹೇಳ್ಬಿಟ್ಟು ಒಂದು ಪ್ರಾರಂಭ ಆಯಿತು. ಅದರಿಂದ ಅನೇಕ ಆಸ್ಪತ್ರೆಗಳೆಲ್ಲ ಆ ಸಮಯದಲ್ಲಿ ಪ್ರಾರಂಭ ಆಯಿತು. ನಿಮಗೆಲ್ಲ ತಿಳಿದಿರುವಂತೆ ಮೊದಲನೇ ಮಹಾಯುದ್ಧ ನಡೆಯುತ್ತೆ. ಅದು ಯಾರ್ಯಾರಿಗೆ ನಡೆಯುತ್ತೆ ಏನು ಅನ್ನೋದು ಇಲ್ಲಿ ಅಪ್ರಸ್ತುತ. ಆ ಯುದ್ಧದಲ್ಲಿ ಇಂಗ್ಲೆಂಡಿಗೆ ಸಪೋರ್ಟ್ ಮಾಡೋದಕ್ಕೆ ಮೈಸೂರು ಮಹಾರಾಜರು ಒಂದು ಬೆಟಾಲಿಯನ್ನ ಕಳಿಸ್ತಾರೆ ಇಲ್ಲಿಂದ. ಅದು ಮೈಸೂರು ಟ್ರಾನ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಒಂದು ಸಪ್ರೇಟ್ ಒಂದು ತುಕಡಿ ಇರುತ್ತೆ, ಅದನ್ನು ಅಲ್ಲಿ ಕಳಿಸ್ತಾರೆ. 1919ರಲ್ಲಿ ಇಲ್ಲಿಗೆ ಆ ಸೈನ್ಯ ಬರುತ್ತೆ. ಅವರಿಗೆ ಒಂದು ಸೆಂಡ್ ಆಫ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಪಾರ್ಟಿ ನಡೆಯುತ್ತೆ. ಪಾರ್ಟಿ ನಡೆದು ಅವರಿಗೆ ಗೌರವ ತೋರಿಸೋದಕ್ಕೋಸ್ಕರವಾಗಿ ಅದರಲ್ಲಿ ಅನೇಕ ಜನ ಮರೆದಿರ್ತಾರೆ. ಅವರಿಗೆ ಒಂದು ಶ್ರದ್ಧಾಂಜಲಿ ಆಗಲಿ ಮತ್ತು ಈಗಿರೋರಿಗೆ ಒಂದು ಗೌರವ ತೋರಿಸೋದಕ್ಕಾಗಲಿ ಈಗ ಮುನಿರೆಡ್ಡಿಪಾಳ್ಯ ಅಂತ ಕರಿತೀವಿ, ಈಗ ಜೆ ಸಿ ನಗರ ಅಂತ ಕರಿತೀವಿ. ಈಗಿನ ಟಿ ವಿ ಸ್ಟೇಷನ್ ಇದೆಯಲ್ಲ, ಅದರ ಹಿಂಭಾಗದಲ್ಲಿ ಅಲ್ಲಿ ಒಂದು ಬೆಟಾಲಿಯನ್ ಇತ್ತು. ಅದರ ಮುಂದುಗಡೆ ಒಂದು ಯುದ್ಧ ಸ್ಮಾರಕವನ್ನು ನಿಲ್ಲಿಸಿದ್ದಾರೆ ಅಲ್ಲಿ. ಈಗಲೂ ನಾವು ಅದು ನೋಡ್ಬೋದು. ಅದೇ ಸಮಯದಲ್ಲಿ 1919ರಲ್ಲಿ ನರಸಿಂಹರಾಜ ಒಡೆಯರಿಗೆ ಒಂದು ಮಗು ಆಗುತ್ತೆ. ಈ ಮೊದಲನೇ ಯುದ್ಧದಲ್ಲಿ ಇವರಿಗೆ ಜಯ ಸಿಕ್ಕಿರೋದಕ್ಕೋಸ್ಕರ ಆ್ಯಕ್ಚುಲಾಗಿ ಅವರ ಹಿಂದಿನ ತಲೆಮಾರು ಹೆಸರಿಡೋದು ವಾಡಿಕೆ, ಚಾಮರಾಜ ಒಡೆಯರನ್ನ ಇಡಬೇಕಾಗಿತ್ತು. ಆದರೆ ಮೊದಲನೇ ಯುದ್ಧದಲ್ಲಿ ಅವರಿಗೆ ಜಯ ದೊರೆತ ಕಾರಣ ಚಾಮರಾಜ ಒಡೆಯರಿಗೆ ಹೆಸರಿನ ಹಿಂಭಾಗದಲ್ಲಿ ಜಯಚಾಮರಾಜೇಂದ್ರ ಒಡೆಯರ್ ಅಂತ ಹೇಳ್ಬಿಟ್ಟು ಹೆಸರಿಡ್ತಾರೆ. ಅವರು 1919 ಜುಲೈ 18ನೇ ತಾರೀಕು ಅವರು ಹುಡ್ತಾರೆ. ಅವರೇ ಮುಂದೆ ವಾರಸ್ದಾರ ಆಗೋದು ಕೃಷ್ಣರಾಜ ಒಡೆಯರಿಗೆ. ತದನಂತರ ಕಾಲದಲ್ಲಿ ಆ ತಮ್ಮನ ಮಗುನೇ ಇವರು ದತ್ತಕ್ಕೆ ತಗೊತಾರೆ. ಅವ್ರ ಕಾಲದಲ್ಲಿ ಇನ್ನಷ್ಟು ಸಣ್ಣ ಪುಟ್ಟ ಕೆಲಸಗಳಾಗಿದೆ, ಹೇಳ್ಕೊಳಂತೂ ಕೆಲಸ ಆಗಿಲ್ಲ. ಆ ಯುದ್ಧದ ಸನ್ನಿವೇಶನೇ ಅವರ ಕಾಲದಲ್ಲಿ ಆಗಿರುವಂಥ ಮುಖ್ಯ ಘಟನೆ ಒಂದು. ಈ ಕಾಂತರಾಜ್ ಅರಸ್ ಆಗಿಬಿಟ್ಟ ಮೇಲೆ ನೆಕ್ಸ್ಟ್ ಬರೋದು ಎನ್ ಬ್ಯಾನರ್ಜಿ ಅಂತೇಳಿ. ಇವರ ಆಡಳಿತಾವಧಿಯಲ್ಲಿ ಮುಖ್ಯವಾದ ಘಟನೆ ಏನು ಅಂತಂದರೆ, ಇವರು 1923 ಡಿಸೆಂಬರಲ್ಲಿ ಮದ್ರಾಸಲ್ಲಿ ಒಂದು ಸಭೆಯನ್ನು ಕರೀತಾರೆ. ಏನಕ್ಕೆ ಅಂತಂದರೆ, ಆಗ ತಾನೇ ಕೃಷ್ಣರಾಜ ಸಾಗರ ಮುಗಿಯೋ ಹಂತಕ್ಕೆ ಬಂದಿರುತ್ತೆ. ಆವಾಗ ನೀರಿನ ಒಂದು ಒಪ್ಪಂದ ನಡಿಬೇಕಾಗುತ್ತೆ. ಮದ್ರಾಸ್ ಪ್ರೆಸಿಡೆನ್ಸಿಗೂ ನಮ್ಮ ಮೈಸೂರು ಮಹಾರಾಜರಿಗೆ 1924ರಲ್ಲಿ ಒಂದು ಒಪ್ಪಂದಕ್ಕೆ ಬರ್ತಾರೆ ಇವರು. ಏನು ಆ ಒಪ್ಪಂದ ಅಂತಂತಂದರೆ, ಇವರು 124 ಅಡಿ ಮಾತ್ರ KRS ಡ್ಯಾಮು ತುಂಬಿಸ್ಬೇಕು. ಅದಾದ ನಂತರ ಅವರಿಗೆ ಇಷ್ಟು ಅಂತೇಳ್ಬಿಟ್ಟು ಒಂದು ದಿನದ ಲೆಕ್ಕದಲ್ಲಿ ಇವತ್ತು ಇಷ್ಟು TMC ನೀರು ಬಿಡಬೇಕು, ನಾಳೆ ಈ ಲೆಕ್ಕದಲ್ಲಿ TMC ನೀರು ಬಿಡಬೇಕು, ಈ ಥರ ಮೆಟ್ಟೂರು ಡ್ಯಾಮ್ಗೆ ಇವರು ನೀರು ಬಿಡಬೇಕು. ಇದಕ್ಕೆ ಪೂರಕವಾಗಿ ಅವರು ಒಂದು ಡ್ಯಾಮ್ ಕಟ್ಟಿಕೊಳ್ಳೋದಕ್ಕೆ ಅವರಿಗೆ ಮದ್ರಾಸ್ ಅವರಿಗೆ ಒಂದು ಅವಕಾಶ ಆಗುತ್ತೆ. ಅವರು ಕಟ್ಟೋದೇ ಮೆಟ್ಟೂರು ಡ್ಯಾಮು, ಅದಕ್ಕೆ ನೀರು ಬಿಡಬೇಕು. ಇದರಲ್ಲಿ ಒಂದು ವ್ಯತ್ಯಾಸ ಏನಾಗುತ್ತೆ ಅಂತಂದರೆ, ನೀರು ಇರೋದು ಇಲ್ಲದೆ ಇರೋದನ್ನು ಗಣನೆಗೆ ತಗೊಂಡಿಲ್ಲ. ಆಗ ನೀರು ಇರಲಿ ಇಲ್ದಿರ ಹೋಗಲಿ ಇಷ್ಟು ಅಂತ ಹೇಳ್ಬಿಟ್ಟು ಪ್ರತಿ ದಿವಸ ಬಿಡಬೇಕು ಅನ್ನೋ ರೀತಿಯಾಗಿ ಒಪ್ಪಂದ ಆಯಿತು. ಇದು ಬಂದು ಈಗಲೂ ನಮಗೆ ಅದು ಕಾಡ್ತಾ ಇರೋದು. ನೀರು ಹೆಚ್ಚಾಗಿದ್ದರೆ ಇಲ್ಲಿಂದ ನೀರು ಹರಿಯೋದಕ್ಕೆ ಏನು ಸಮಸ್ಯೆ ಇಲ್ಲ, ಸಮುದ್ರಕ್ಕೆ ಅದು ನೀರು ಹೋಗುತ್ತೆ. ಮತ್ತು ಇವತ್ತು ಸ್ವಲ್ಪ ಹೆಚ್ಚಾಗಿ ನೀರು ಬಿಟ್ಟು ನಂತರ ದಿನದಲ್ಲಿ ಅದಕ್ಕೆ ಲೆಕ್ಕ ತಗೊಂತಂದರೆ ಅದು ಲೆಕ್ಕ ತಗೊಳೋದಿಲ್ಲ. ಇವತ್ತಿನ ಲೆಕ್ಕ 2 TMC ಬಿಡಬೇಕು ಅಂದರೆ 4 TMC ಬಿಟ್ಟರೆ ಆ 2 TMC ಲೆಕ್ಕ ಇಲ್ಲ. ಆದರೆ ಈ ದಿನ 1 TMC ಬಿಟ್ಟರೆ ಮಿಕ್ಕಿದ್ದು 1 TMC ಮಾರನೇ ದಿವಸ ಅವರು ಬಿಡಬೇಕಾಗುತ್ತೆ. ಈ ರೀತಿಯ ಒಪ್ಪಂದಗಳಾಗತ್ತೆ.
ಬೇರೆ ವಿಧಿ ಇಲ್ಲ, ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲೇ ಅಲ್ವಾ ಇವರೆಲ್ಲನೂ ಇರೋದ್ರಿಂದ ಏನು ಬ್ಯಾನರ್ಜಿ ಅವರು ಅದನ್ನು ಎಲ್ಲ ಕಂಡೀಷನ್ಗೆ ಒಪ್ಪಿ ಆಗ 1924ರಲ್ಲಿ ಈ ಒಪ್ಪಂದ ಆಗುತ್ತೆ. 50 ವರ್ಷದಲ್ಲಿ ನಮ್ಮ ಮೈಸೂರು ರಾಜ್ಯನೂ ಒಂದು ಇಷ್ಟು ಅಂತೇಳಿ ನೀರಾವರಿನ ಅಳವಡಿಸ್ಕೊಳ್ಬೇಕಿಲ್ಲಿ. ತಮಿಳ್ನಾಡವರು ಇಷ್ಟೊಂದು ಲೆಕ್ಕ ಇದೆ, ಅಷ್ಟನ್ನು ನೀರಾವರಿಯಾಗಿ ಮಾರ್ಪಡಿಸ್ಬೇಕು ಅನ್ನೋ ಒಪ್ಪಂದ ಆಗುತ್ತೆ. ಅದು 1974ಕ್ಕೆ ಈ ಒಪ್ಪಂದ ಮುಗಿಯುತ್ತೆ. ಅಲ್ಲಿಂದ ಈಗಿನ ದಿನದವರೆಗೂ ಆ ವಿಷಯದ ಬಗ್ಗೆ ಈಗಲೂ ತಮಿಳ್ನಾಡಿಗೆ ನಮಗೆ ಸಮಸ್ಯೆಗಳು ಬರ್ತಾನೇ ಇದೆ. ಆದರೆ ಇಲ್ಲಿ ಒಳ್ಳೆ ಮಳೆ ಆದರೆ ಯಾವುದೇ ಸಮಸ್ಯೆ ಆಗಲಿ, ಕಾವೇರಿ ಸಮಸ್ಯೆ ಆಗಲಿ ನಮಗೇನು ನಡೆಯೋದಿಲ್ಲ. ಯಾವಾಗ ಮಳೆ ಸರಿಯಾಗಿ ಆಗದೆ ಇಲ್ಲಿ ನೀರಿನ ಕೊರತೆ ಆದಾಗ ಮತ್ತೆ ಈ ಗೊಂದಲಗಳು, ಗಲಾಟೆಗಳು ಇದು ನಮಗೆ ಕಂಟಿನ್ಯೂ ಆಗುತ್ತೆ. ಅದೇ ಅವತ್ತು ಮಾಡುವಾಗಲೇ ಅಟ್ಲೀಸ್ಟ್ ಆ ಮಳೆಯ ಪ್ರಮಾಣವನ್ನು ಅಳೆದು ಹೌದು, ಇಷ್ಟು ಮಳೆ ಬಂದರೆ ಇಷ್ಟು ಬಿಡೋದು ಥರ ಏನಾದರೂ ಒಂದು ಮಾಡಿಬಿಟ್ಟಿದ್ರೆ ಇವಾಗ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ. ಆ ಮಳೆಯ ಪ್ರಮಾಣನ ಆಗ ಗಣನೆಗೆ ತಗೊಂಡಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಈ ರೀತಿ ಈ ಏನು ಬ್ಯಾನರ್ಜಿ ಸಮಯದಲ್ಲೇ ಈ ನಮ್ಮ ಕಾವೇರಿ ಒಪ್ಪಂದ ಆಗಿದ್ದು. ಒಪ್ಪಂದ ಆದಂಥದ್ದು ಏನು ಬ್ಯಾನರ್ಜಿ ಅವ್ರ ಕಾಲಘಟ್ಟದಲ್ಲಿ ಆ ಒಪ್ಪಂದ ಈಗಲೂ ನಾವು ಬೆಂಗಳೂರಿನ ಬಗ್ಗೆನೇ ನಾವು ಇದನ್ನು ಮಾತಾಡ್ತಾ ಇರೋದ್ರಿಂದ ಬೆಂಗಳೂರಿಗೆ ಆಗಿನ ಒಪ್ಪಂದಗಳು ಯಾವ ರೀತಿ ಅನುಕೂಲ ಆಗಿದೆ, ಯಾವ ರೀತಿ ಸಮಸ್ಯೆಗಳಾಗಿದೆ ಅನ್ನೋದಕ್ಕೆ ನಾನು ಈ ವಿಷಯನ ನಿಮ್ಗೆ ಹೇಳಬೇಕಾಗಿತ್ತು. ಈ ಏನು ಬ್ಯಾನರ್ಜಿ ನಿವೃತ್ತ ಆದ ನಂತರನೇ ಯಾರಿಗೆ ಆಯ್ಕೆನೇ ಇರಲಿಲ್ಲ. ಯಾಕೆ ಅಂತಂದರೆ ನಮ್ಮ ಮೈಸೂರು ಅರಸರ ಕ್ಲಾಸ್ಮೇಟ್ ಅಂತ ಹೇಳ್ಬೋದು, ಸಹಪಾಠಿಗಳು ಮತ್ತು ಅವರಿಗೆ ತುಂಬ ಆತ್ಮೀಯರಾದ ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರನ್ನೇ ದಿವಾನರಾಗಿ ತಗೊಳ್ಬೇಕು ಅನ್ನೋದು ಮೈಸೂರು ಅರಸರ ಒಂದು ಒತ್ತಾಯ. ಒಂದು ಏನು ಅಂತಂದರೆ ಅದೇ ಸಮಯದಲ್ಲಿ ಅವರು ದಿವಾನರ ಆಗೋ ಸಮಯದಲ್ಲಿ ಮೈಸೂರು ಮಹಾರಾಜರು ಪಟ್ಟಕ್ಕೆ ಬಂದು 25 ವರ್ಷ ತುಂಬುತ್ತೆ. ಆದ್ದರಿಂದ ಒಂದು ಕಾರ್ಯಕ್ರಮ ಮಾಡೋ ಜವಾಬ್ದಾರಿ ಮೈಸೂರು ರಾಜರಿಗೆ ಬರುತ್ತೆ. ಅಲ್ಲ, ಸರ್ ಮಿರ್ಜಾ ಇಸ್ಮಾಯಿಲ್ ಬರುತ್ತೆ. ಮಹಾರಾಜರಿಗೆ ಮಾಡಬೇಕಂತ ಪರಿಸ್ಥಿತಿ ಬರುತ್ತೆ 1927ರಲ್ಲಿ ನಾಲ್ವಡಿ ಅವರಿಗೆ. ಸರಿ, ಆಗ ಮೈಸೂರಲ್ಲೂ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ. ಅದೇ ರೀತಿ ಈಗ ಮೊನ್ನೆನೇ ನಾವು ನೋಡಿದ್ವು, ಇಲ್ಲಿ ಕಬ್ಬನ್ ಪಾರ್ಕ್ ಒಳಗಡೆ ಶೇಷಾದ್ರಿ ಅಯ್ಯರು ಮೆಮೋರಿಯಲ್ ಬಿಲ್ಡಿಂಗ್ ಇದೆ. ಅಲ್ಲಿಂದ ಒಂದು ಮೆರವಣಿಗೆ ಹೋಗೋಣ ಅಂತ ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಹೊರಟು ಕಾರ್ಪೊರೇಷನ್ ಸರ್ಕಲ್ ಬಂದು ಒಂದು ದೊಡ್ಡ ಮೆರವಣಿಗೆ ರಾಜನನ್ನ ಕುಂಡ್ರಿಸ್ಕೊಂಡು ವೈಭವವನ್ನು ತೋರಿಸ್ಬೇಕಾಗಿತ್ತು. ಆಗ 25 ವರ್ಷದ ಸೆಲೆಬ್ರೇಷನ್ ಬೆಂಗಳೂರಲ್ಲೇ ನಡೆದಿದ್ದು. ಅಲ್ಲಿಂದ KR ಮಾರ್ಕೆಟ್ ಸುತ್ತುವರೆದು ಈಗಿನ ಸಿಲ್ವರ್ ಜುಬ್ಲಿ ಪಾರ್ಕ್ ಅಂತ ಇದೆಯಲ್ಲ, ಅದು ಆಗಲೇ ಪಾರ್ಕ್ ಕಟ್ಟಿದ್ರು, ಸಿಲ್ವರ್ ಜುಬ್ಲಿ ಪಾರ್ಕ್ ಅಂತೇಳಿ. ಯಾಕಂದರೆ ಅವರಿಗೆ 25 ವರ್ಷ ಸಿಲ್ವರ್ ಜುಬ್ಲಿ ಆಗಿತ್ತು ಅಂತೇಳಿ. ಆಮೇಲೆ ಆ ರಸ್ತೆಗೆ ನರಸಿಂಹರಾಜ ರಸ್ತೆ ಅಂತ ಹೆಸರಿಟ್ಟಿದ್ರು, ತಮ್ಮನ ಹೆಸರು ಇಟ್ಟಿದ್ರು. ಅಲ್ಲಿ ಮೆರವಣಿಗೆ ಬಂದು ಆಮೇಲೆ ಅದು ಟೌನ್ ಹಾಲಿಗೆ ಬಂದು ಈ ರೀತಿ ಮೆರವಣಿಗೆ ಮಾಡಿದ್ರು. ಇವ್ರ ಕಾಲದಲ್ಲಿ ಬೆಂಗಳೂರಿಗೆ ಅನೇಕ ಕೊಡುಗೆಗಳು ಕೊಟ್ಟಿದ್ದಾರೆ. ಅಂದರೆ ಇಡೀ ರಾಜ್ಯಕ್ಕೆ ಇವರು ಕೊಡುಗೆ ಕೊಟ್ಟಿದ್ರೇನು, ಆದಷ್ಟು ನಾವು ಬೆಂಗಳೂರನ್ನ ನಾವು ಸೀಮಿತ ಮಾಡ್ಕೊಳ್ಳೋಣ. ಯಾಕೆಂದರೆ ಈಗ ಹೇಳ್ತಾ ಇರೋದು ಬೆಂಗಳೂರಿಗೆ. ಈ ಬೆಂಗಳೂರಿಗೆ ಏನೇನು ಮಾಡಿದ್ರು ಬನ್ನಿ, ಅವರ ಸಮಾಧಿ ನೋಡಿಬಿಟ್ಟು ಅಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಬನ್ನಿ. ಇಸ್ಮಾಯಿಲ್ ಅವರ ಸಮಾಧಿ ಇರೋ ಜಾಗನ ಸರ್? ಹೌದು, ಅವ್ರ ಬಗ್ಗೆ ಕೆಲವು ವಿಷಯಗಳು ಈಗ ತಿಳಿಸಿದ್ದೀನಿ. ಇನ್ನಷ್ಟು ವಿವರ ಅಲ್ಲಿ ಹೋಗ್ಬಿಟ್ಟು ಅವರ ಸಮಾಧಿ ನೀವು ನೋಡಿ, ಎಲ್ಲರೂ ನೋಡಲಿ, ತೋರಿಸ್ಕೊಂಡು ಅವ್ರ ಬಗ್ಗೆ ಇನ್ನಷ್ಟು. ಒಂದು ರಾಯಲ್ ಫ್ಯಾಮಿಲಿ ಅವ್ರದ್ದು ಮಾತ್ರ ಸಮಾಧಿನ ಇದು? ಏನಿಲ್ಲ, ಇಲ್ಲಿ ನೋಡಿ, ಇದು ಇಲ್ಲಿಂದ ಇದೆಲ್ಲ ಜಾಗ ಬಂದು ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರದ್ದೇ ಜಾಗನ ಈ ಸಮಾಧಿಗಳು ಕಟ್ಕೊಳೋದಕ್ಕೋಸ್ಕರ ಅವ್ರದ್ದೇ ಆದ ಒಂದು ಮಸೀದಿಗೆ ಇದನ್ನು ದಾನ ಮಾಡಿದ್ದಾರೆ ಅವರು. ಮತ್ತು ಇದ್ರ ಪಕ್ಕದಲ್ಲಿ ಇರೋದು ಸ್ಕೂಲ್ಗೆ ಒಂದು ದಾನ ಕೊಟ್ಟಿದ್ದಾರೆ.
ಇಲ್ಲಿಂದ ಸುಮಾರು ಒಂದು 2 ಕಿಲೋಮೀಟ್ರ್ ದೂರ ಎಲ್ಲ ಜಾಗ ಎಲ್ಲ ಅವ್ರದ್ದೇ. ಓಕೆ. ಇದೆ ನಮ್ಮ ರಾಜ್ಯದ ತುಂಬ ಅಭಿವೃದ್ಧಿ ಮಾಡಿದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸಮಾಧಿ. ಇದು ಯಾಕೆ ಇಲ್ಲಿ ಬಂತು ಅನ್ನೋದು ನಂತರ ಹೇಳ್ತೀನಿ. ಇವರು ಅನೇಕ ಅಭಿವೃದ್ಧಿ ಕೆಲಸಗಳು ಮಾಡಿದ್ರು. ಮೊದಲೇ ನಾನು ಹೇಳಿದೆ, ಇವರು ಮೈಸೂರು ಮಹಾರಾಜರಿಗೆ ಸಹಪಾಠಿಗಳಾಗಿದ್ದರು ಅಂತ ಹೇಳಿದ್ದೆ. ಇವರಂದರೆ ತುಂಬ ಆತ್ಮೀಯತೆ ಇತ್ತು, ಕ್ಲಾಸ್ಮೇಟ್ಸು ತುಂಬ ಆತ್ಮೀಯತೆ ಇತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಇವರು ಅಧಿಕಾರದಲ್ಲಿ ಜೊತೆಯಲ್ಲಿ ಇದ್ರೇನೋ ಒಂದು ಸಲಹೆಗಾರರಾಗಿ ಇದ್ರೂ ಕೂಡ ಬೇರೆ ಅವ್ರನ್ನ ದಿವಾನರಾಗಿ ಇಲ್ಲಿ ಮಾಡ್ತಾರೆ. ಇಲ್ಲಿ ಅವ್ರ ದಿವಾನಗಿರಿ ಎಲ್ಲರದ್ದು ಆಗ್ಬಿಟ್ಟ ಮೇಲೆ ಇವ್ರಿಗಂತೂ ಬೇರೆ ರಾಜರಿಗೆ ಬೇರೆ ಚಾನ್ಸಸ್ಸೇ ಇಲ್ಲ, ಇವ್ರನ್ನೇ ದಿವಾನರು ಮಾಡಬೇಕು ಅಂಥೇಳಿ ಇವ್ರನ್ನ ದಿವಾನರಾಗಿ ಮಾಡ್ತಾರೆ. ಇವರು ದಿವಾನರಾದಾಗಲೇ ಅವ್ರದ್ದು ಮೈಸೂರು ಮಹಾರಾಜರದ್ದು 25ನೇ ವರ್ಷದ ಸೆಲೆಬ್ರೇಷನ್ ನಡಿಬೇಕಾಗಿತ್ತಂತೆ. ಅದಕ್ಕೆ ಅವ್ರಿಗೆ ಮೆರವಣಿಗೆ ಮಾಡಿದ್ರು. ಅದೇ ಟೈಮಲ್ಲಿ ಪಾರ್ಕ್ ಕಟ್ಬಿಟ್ಟು ಸಿಲ್ವರ್ ಜೂಬ್ಲಿ ಪಾರ್ಕ್ ಅಂತ ಹೆಸರಿಟ್ಟರು. ಅದೇ ರಸ್ತೆಗೆ ಸಿಲ್ವರ್ ಜೂಬ್ಲಿ ಪಾರ್ಕ್ ರಸ್ತೆ ಅಂತ ಬೇರೆ ಹೆಸರಿಟ್ಟರು. ಮತ್ತು ಇವರು ಬರೀ 1.5 ಲಕ್ಷ, ಆಗಿನ ಕಾಲದ 1.5 ಲಕ್ಷ ಖರ್ಚು ಮಾಡಿ ಈಗಿನ ಕಳಾಸಿಪಾಳ್ಯಂ ಬಸ್ ನಿಲ್ದಾಣನ ಇವ್ರ ಕಾಲದಲ್ಲೇ ಕಟ್ಟಿದ್ದು. ಇವತ್ತೇ ಕಳಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅದು ಇವರು ಕಾಲದಲ್ಲೇ ಕಟ್ಟಿರೋದು. ಮತ್ತು ಆಗ ಕುಡಿಯೋ ನೀರಿಗೆ ತೊಂದರೆ ಆಯಿತು. ಅವಾಗ ಏನು ಮಾಡಿದ್ರು ಅಂತಂದರೆ, ಇಲ್ಲಿ ತಿಪ್ಪಗೊಂಡನಹಳ್ಳಿ ಜಲಾಶಯನ ಕಟ್ಟಿದ್ದು ಇವರ ಸಮಯದಲ್ಲೇ. ತಿಪ್ಪಗೊಂಡನಹಳ್ಳಿ ಡ್ಯಾಮ್ ಕಟ್ಟಿ ಅಲ್ಲಿಂದ ಕುಡಿಯೋ ನೀರನ್ನ ಬೆಂಗಳೂರಿಗೆ ತಗೊಂಡು ಬಂದರು. ಹೌದು, ಅದು ಇವರ ಸಮಯದಲ್ಲೇ. ಯಾಕೆಂದರೆ ಮೊದಲೇ ಹೇಳಿದ್ದೆ, ಶೇಷಾದ್ರಿ ಅವರ ಕಾಲದಲ್ಲೇ ಇಲ್ಲಿ ಹೆಸರುಗಡದಿಂದ ನೀರು ತಂದರು. ಅದು ಸಾಕಾಗಲಿಲ್ಲ. ಒಂದೊಂದು ಬಡಾವಣೆಗಳು ಜಾಸ್ತಿ ಆಗ್ತಾ ಬಂತು. ಆಗ ಇದ್ದಿದ್ದು ಕೋಟೆ ಪೇಟೆ ಮತ್ತು ಚಾಮರಾಜಪೇಟೆ, ಮಲ್ಲೇಶ್ವರಮ್ಮು, ಬಸವನಗುಡಿ. ಅದರ ನಂತರ 1940ರಲ್ಲಿ ಅನೇಕ ಬಡಾವಣೆಗಳು ಹೆಚ್ಚುತ್ತಾ ಬಂತು. ಆಗಲೇ ಜಯನಗರ ಬಂದುಬಿಡ್ತು, ಶೇಷಾದ್ರಿಪುರಂ ಆಗೋಗಿತ್ತು, ಇಂದಿರಾನಗರ ಬಂದಿತ್ತು, ಯಶವಂತಪುರ, ಹೀಗೆ ಅನೇಕ ಬಡಾವಣೆಗಳಾಗೋದು ನೀರಿನ ಅವಶ್ಯಕತೆ ಹೆಚ್ಚು ಬಂತು. ಆಗಲೇ ಇವರು ತಿಪ್ಪಗೊಂಡನಹಳ್ಳಿ ಬೆಂಗಳೂರಿನ ಉಳಿದಂಥ ಏರಿಯಾಗಳಿಗೆ ಕುಡಿಯೋ ನೀರನ್ನ ಸಪ್ಲೈ ಮಾಡಿದ್ರು ಇವರ ಕಾಲದಲ್ಲೇ. ಮತ್ತು 1935 ಬರೋ ಅಷ್ಟೊತ್ತಿಗೆ 8 ವರ್ಷ ಆಗೋಗಿರುತ್ತೆ ಇವರು ಆಡಳಿತಕ್ಕೆ ಬಂದು. ಅನೇಕ ಅಧಿಕಾರಿಗಳು ರಾಜರ ಮೇಲೆ ಒತ್ತಡ ತರ್ತಾರೆ. ಏನು ಬರೀ ಸರ್ ಮಿರ್ಜಾ ಇಸ್ಮಾಯಿಲ್ನ ಎಷ್ಟು ವರ್ಷ ಅಂತ ಇರ್ತೀಯ, ಅವ್ರಿಗೆ ನಿವೃತ್ತಿ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇರಲಿಲ್ಲ ಮೈಸೂರು ಮಹಾರಾಜರು. ಇವ್ರಿಗೂ ಬೇಜಾರಾಗೋಗಿರುತ್ತೆ, ಏನಪ್ಪ ಎಲ್ಲರೂ ಬಂದು ನಾನು ರಿಸೈನ್ ಮಾಡು ಅಂತ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೂ ಬೇಸರಾಗಿ ನಾನು ನಿವೃತ್ತಿ ಆಗ್ತೀನಿ ಅಂತ ಹೇಳ್ತಾರೆ ಇವರು. ಆದರೆ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ ಇವ್ರನ್ನ. ಎಲ್ಲಿಗಪ್ಪ ಅಂತಂದರೆ ಒಂದು ಸ್ಮಶಾನದ ಜಾಗ ತೋರಿಸ್ತಾರೆ. ನಾನು ಈ ಸ್ಮಶಾನಕ್ಕೆ ಓದ್ಬಿಟ್ಟ ಮೇಲೆ ನೀನು ನಿವೃತ್ತಿ ಆಗು ಅಂತೇಳಿ ಒಂಥರ ದುಃಖದಿಂದ ಹೇಳ್ತಾರೆ. ಅವತ್ತರಿಂದ ತನ್ನ ನಿವೃತ್ತಿಯ ಬಗ್ಗೆ ಇವರು ಹೇಳ್ಕೊಳ್ಳಲಿಲ್ಲ. ಕಾಕತಾಳೀಯವೋ ಏನೋ ಅಂತೆ 1940ರಲ್ಲಿ ಮೊದಲು ಯುವರಾಜ ಆಗಿದ್ದ ನರಸಿಂಹರಾಜ ಒಡೆಯರು ತೀರ್ಕೊಂಡು ಬಿಡ್ತಾರೆ. ಅದಾಗಿ ಕೆಲವೇ ತಿಂಗಳಲ್ಲಿ ನಮ್ಮ ಮೈಸೂರು ಮಹಾರಾಜರು ಕೃಷ್ಣರಾಜ ಒಡೆಯರು ತೀರ್ಕೊಂಡು ಬಿಡ್ತಾರೆ. ಅಷ್ಟರೊಳಗೆ ಇವ್ರಿಗೂ ಮೊದಲೇ ಬೇಸರ ಆಗಿರುತ್ತೆ. ಇವ್ರದ್ದು ರಾಜೀನಾಮೆ ಕೊಟ್ಬಿಟ್ಟು 1940ರಲ್ಲಿ ಇವರು ದಿವಾನ್ ಪದವಿಯಿಂದ ಮುಕ್ತರಾಗ್ತಾರೆ. ಇವರು ನಾಲ್ವಡಿಯವ್ರ ಜೊತೆಲೇ ಇವರ ಆಳ್ವಿಕೆನೂ ಕೊನೆಯಾದಂಥ ಲೆಕ್ಕ. ಹೌದು, ಅವ್ರದ್ದು ಕೊನೆ ಆಗುತ್ತೆ. ಇವರು ಇಬ್ಬರು ಎಷ್ಟು ಆತ್ಮೀಯರು ಅನ್ನೋದಕ್ಕೆ ಒಂದು ಘಟನೆ ನಿಮಗೆ ಹೇಳ್ತೀನಿ. ನಮ್ಮ ಹಿಂದೂಗಳ ಪವಿತ್ರ ಉತ್ಸವ ಅಂತಂದರೆ ದಸರಾ ಉತ್ಸವ. ಆ ದಸರಾ ಉತ್ಸವದಲ್ಲಿ ಈಗ
ಚಾಮುಂಡಿ ದೇವತೆನ ಮೆರವಣಿಗೆ ಮಾಡ್ತಾರೆ. ಹೌದು. ಆದರೆ ಅಂಬಾರಿ ಮೇಲೆ. ಮೊದಲು ಅಂಬಾರಿ ಮೇಲೆ ಮಹಾರಾಜರು ಕೂತ್ಕೊತಾ ಇದ್ರು. ಹೌದು. ಮಹಾರಾಜರು ಕೂತ್ಕೊಂಡಾಗ ಇವರು ಆತ್ಮೀಯರಂದರೆ ಆತ್ಮೀಯರು. ಇದುವರೆಗೂ ಸುಮಾರು ಸತಿ ನಾನು ಹೇಳಿದ್ದೀನಿ, ಹೌದು. ಕ್ಲಾಸ್ಮೇಟ್ಸು ಆತ್ಮೀಯರು, ಅದಕ್ಕಿಂತ ಹೆಚ್ಚಾಗಿ ಆತ್ಮೀಯರು. ನೀನು ಬಾ ಅಂತ ಇರ್ತಾರೆ, ಇವರು ಬೇಡ ಅಂತ ಹೇಳ್ತಾರೆ. ಆದರೂ ಮಹಾರಾಜರೇ ಬಲವಂತದಿಂದ ಪಲ್ಲಕ್ಕಿ ಮೇಲೆ ಕುಂಡಿಸ್ಕೊತಾರೆ, ಅಂಬಾರಿ ಮೇಲೆ. ಆದರೆ ಯಾವುದೇ ರಾಜ ಆಗಲಿ, ಯಾವುದೇ ರಾಜಕಾರಣಿಗಳಾಗಲಿ, ಎಲ್ಲ ಜನರ ಮನಸ್ಥಿತಿನ ಸ್ವಲ್ಪ ಅರ್ಥಕೊಳ್ಬೇಕು ಅನ್ನೋದಕ್ಕೆ ಇದೊಂದು ಉದಾಹರಣೆ. ತನ್ನಲ್ಲಿರುವ ಒಬ್ಬ ಸೈನಿಕನಿಗೆ ಇದನ್ನು ಸಹಿಸ್ಕೊಳಕ್ಕಾಗಿಲ್ಲ. ಅನೇಕ ಸೈನಿಕರಿಗೆ ಇದನ್ನು ಸಹಿಸಲಿಲ್ಲ. ಯಾಕಂದರೆ ಅಂಬಾರಿ ಅನ್ನೋದು ನಮ್ಮ ರಾಜರಿಗೆ ಅಥವಾ ನಮ್ಮ ದೇವರಿಗೆ ಸೀಮಿತವಾಗಿರೋದು. ಆ ದೇವರಿಗೆ ಈಕ್ವಲ್ ಆಗಿ ನಾವು ರಾಜರನ್ನು ಪೂಜೆ ಮಾಡ್ತಾಯಿದ್ವಿ. ರಾಜರು ದೇವರಿಗೆ ಸಮಾನ, ಅವರು ಕೂತ್ಕೊಂಡ್ರೆ ತಪ್ಪಿಲ್ಲ. ಆದರೆ ಅಲ್ಲಿ ಅನ್ಯ ಕೋಮಿನ ಅವರು ಇನ್ನೊಬ್ಬರು ಬಂದು ಕೂತ್ಕೊಂಡಿದ್ದು ಒಬ್ಬ ಸೈನಿಕನಿಗೆ ಇಷ್ಟ ಆಗಲಿಲ್ಲ. ಮೆರವಣಿಗೆ ಬರ್ತಾ ಇದೆ, ಮೆರವಣಿಗೆ ಮುಂದೆನೇ ಸೈನಿಕ ಇದ್ದಾನೆ, ಅವನಿಗೆ ಸಹಿಸ್ಕೊಳಕ್ಕಾಗಿಲ್ಲ. ಕೈಯಲ್ಲಿ ಬರ್ಜಿ ಇದೆ, ಅದರಿಂದ ಆನೆಗೆ ತೆಗೆದು ಬಿಡ್ತಾನೆ. ಅದು ಚೆಲ್ಲಾಪಿಲ್ಲಿಯಾಗಿ ಓಡಾಡುತ್ತೆ. ಆಮೇಲೆ ಅವ್ರನ್ನ ಇಳಿಸ್ಬಿಟ್ಟು ಮತ್ತೆ ಮುಂದುವರಿಯುತ್ತೆ. ಈ ಮನಸ್ಥಿತಿನ ರಾಜರೇ ಆಗಲಿ ಯಾರೇ ಆಗಲಿ ಸ್ವಲ್ಪ ಅರ್ಥಿಸ್ಕೊಳ್ಬೇಕು. ಇಲ್ಲಿನ ಒಂದು ಸಂಪ್ರದಾಯ ಇರುತ್ತೆ, ಅದರ ಮನಸ್ಥಿತಿನ ಅರ್ಥಕೊಳ್ಬೇಕು, ಅದಕ್ಕೂ ಗೌರವ ಕೊಡಬೇಕು ಅನ್ನೋದು ಎಲ್ಲರೂ ತಿಳ್ಕೊಳ್ಬೇಕು. ಏನೋ ನಾವು ಅದನ್ನ ಸಾಮರಸ್ಯವನ್ನು ಮೇಂಟೈನ್ ಮಾಡ್ತೀವಿ ಅಂತ ಅದು ಬೇರೆ ಕಡೆ ಆಗುತ್ತೆ. ಈ ಥರದ ಈ ವಿಷಯಗಳಲ್ಲಿ ಅದನ್ನ ಹಾಳು ಮಾಡ್ದಂಗೆ ಆಗುತ್ತೆ. ಹೌದು, ಅದರಿಂದ ಅವರು ಯೋಚನೆ ಮಾಡಿರಲಿಲ್ಲ. ಬೇರೆ ಕೆಟ್ಟದಾಗಿ ಏನು ಭಾವಿಸಿದ್ದಾರೆ ಅಂತ ನಾನು ಹೇಳಲಿಲ್ಲ, ಈ ರೀತಿ ಆಗುತ್ತೆ ಅಂತ ಅವರು ಯೋಚನೆ ಮಾಡಿರಲಿಲ್ಲ. ಆದರೆ ಈ ಘಟನೆ ಆ ಥರ ಆಯಿತು ದಸರಾದಲ್ಲಿ. ಅದೇ ಒಂದು ಕಡೆ ಎಲ್ಲ ಒಂದು ಕಡೆ ಯಾರೋ ಒಬ್ಬರು ಸುಮಾರು ಜನ ಹೇಳ್ಕೊಂಡು ಇದ್ದಾರೆ, ಅನೇಕ ಅವರಿಗೆ ಸಂಬಂಧ ಆ ಏಟು ಬಿದ್ದಿತ್ತಲ್ಲ, ಅವರು ಸಂಬಂಧಿಕರೇ ನನಗೆ ಸಿಕ್ಕಿದ್ರು. ಮತ್ತು ಕೆಲವು ನನಗೆ ಮೇಲಲ್ಲೂ ನನಗೆ ಹೇಳಿದ್ದಾರೆ, ನಮ್ಮ ತಂದೆಯವರು ಅಲ್ಲಿ ಸೈನಿಕರಾಗಿದ್ದರು, ಆಗಲೇ ಈ ಘಟನೆ ಆಗಿದ್ದು, ಇದು ನಮಗೆ ನಮ್ಮ ತಂದೆಯವರು ಹೇಳ್ತಾ ಇದ್ದರು ಅನ್ನೋದನ್ನು ನನಗೆ ತಿಳಿಸಿದ್ದಾರೆ. ಈ ಘಟನೆ ಒಂದು ಇವರ ಒಂದು ಕಪ್ಪು ಚುಕ್ಕೆನೇ ಅಂತ ಅನಿಸುತ್ತೆ. ಆದರೆ ಬೇರೆ ರೀತಿಯಿಂದ ನೋಡಿದ್ರೆ ಇವರ ಸ್ನೇಹ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನೋಡಬೇಕು. ಈ ರೀತಿ 1940ರಲ್ಲಿ ಇವರು ಆಗಿಬಿಟ್ಟ ಮೇಲೇನು ಇವರು ಬೇರೆ ರಾಜ್ಯದವರು ಇವನ್ನ ದಿವಾನರಾಗೆ ಕರೆಸ್ಕೊತಾರೆ. ಉದಾಹರಣೆಗೆ ರಾಜಸ್ಥಾನದಲ್ಲಿ ಕರೆಸ್ಕೊಳ್ತಾರೆ, ಅಲ್ಲಿ ಕೆಲವು ದಿವಸ ಇವರು ದಿವಾನರಾಗ್ತಾರೆ. ಹೌದು, ಅಲ್ಲಿ ಒಂದು ರಸ್ತೆಗೆ ಒಂದು ಇವರು ಹೆಸರು ಇಟ್ಟಿದ್ದಾರೆ, MI ರೋಡ್ ಅಂಥೇಳಿ, ಮಿರ್ಜಾ ಇಸ್ಮಾಯಿಲ್ ರಸ್ತೆ ಅಂತ. ಈಗಲೂ ಬರೋಡಾದಲ್ಲಿದೆ, ಅದು ರಾಜಸ್ಥಾನನ ಅಥವಾ ಬರೋಡಾನ ಇರಬೇಕು. ಬರೋಡಾದಲ್ಲಿ ಈಗಲೂ ಅವರ ಹೆಸರು ರಸ್ತೆ ಇದೆ. ಮತ್ತು ಹೈದ್ರಾಬಾದಲ್ಲಿ ಹೋಗಿ ಇವರು ದಿವಾನ್ಗಿರಿ ಮಾಡಿದರು, ಆದರೆ ನಿಜಾಮರ ಜೊತೆ. ಆದರೆ ಇವರು ಅನೇಕ ಕಡೆ ಹೇಳ್ತಾ ಇದ್ದಿದ್ದು ಅಲ್ಲಲ್ಲ, ತನ್ನ ಬಗ್ಗೆ ನಾನು ಸತ್ತರೆ ನನಗೆ ಬೆಂಗಳೂರಲ್ಲೇ ಮಣ್ಣು ಮಾಡಬೇಕು ಅಂತ ಹೇಳ್ಬಿಟ್ಟು ಅನೇಕರು ಬರೆದಿದ್ದಾರೆ. ಅದೇ ರೀತಿ ಇದೇ ಬೆಂಗಳೂರಲ್ಲೇ ಇವರು ನಿಧನ ಹೊಂದ್ತಾರೆ. ನಿಧನ ಹೊಂದೋದಕ್ಕೆ ಮೊದಲು ಇನ್ನೊಂದು ಘಟನೆ ನಾನು ಹೇಳೋದಕ್ಕೆ ಇಷ್ಟ ಬೀಳ್ತೀನಿ. ಈ ಜಾಗ ಅವ್ರದ್ದೇ ಜಾಗ, ಈ ಮಸೀದಿಗೆ ದಾನ ಕೊಟ್ಟಿದ್ದರು. ಅಲಿ ಅಸ್ಕರ್ ಅಂತೇಳಿ, ಅವರು ಕುದುರೆ ವ್ಯಾಪಾರಿಗಳು. ಲಾರ್ಡ್ ಕಬ್ಬನ್ ಅವರಿದ್ರಲ್ಲ, ಅವರಿಗೆ ಬೇರೆ ದೇಶಗಳಿಂದ ಕುದುರೆಗಳನ್ನ ತಂದು ಈ ಬ್ರಿಟಿಷರಿಗೆ, ಈ ರಾಜರಿಗೆಲ್ಲನೂ ಸಪ್ಲೈ ಮಾಡ್ತಾಯಿದ್ರು ಅವರು. ಅವರ ಹೆಸರಲ್ಲಿ ಒಂದು ರಸ್ತೆ ಇದೆ ಹೈಗ್ರೌಂಡ್ಸಲ್ಲಿ, ಅಲಿ ಅಸ್ಕರ್ ರೋಡ್ ಅಂತೇಳಿ, ಅದನ್ನು ನಾವು ನೋಡ್ಬೋದು. ಇವರು ಈ ಜಾಗನ ದಾನ ಕೊಟ್ಟರೇನು ಈ ಮಸೀದಿಗೆ ಅವರು ಬರ್ತಾಯಿದ್ರು. ಸಾಯಂಕಾಲ ಹೊತ್ತು ಇಲ್ಲೇ ಬಂದು ಇದೇ ಜಾಗದಲ್ಲಿ ಕುತ್ಕೊತಾ ಇದ್ದರು. ಆವಾಗ ಒಂದೊಂದು ಜಾಗನ ಇವರು ಹೇಳ್ತಾಯಿದ್ರು, ನೆಕ್ಸ್ಟ್ ಯಾರಾದರೂ ತೀರ್ಕೊಂಡ್ರೆ ಅವರಿಗೆ ಆ ಜಾಗ ಕೊಡು ಅಂತ ಇಲ್ಲಿನ ನಿರ್ವಹಣೆ ಮಾಡೋರಿಗೆ ಹೇಳ್ತಾಯಿದ್ರು. ಇಲ್ಲಿ ಕುತ್ಕೊಂಡು ಈ ನೆಕ್ಸ್ಟ್ ಯಾರಾದರೂ ಬಂದು ಈ ಜಾಗ ಕೊಡು ಅಂತ ಹೇಳಿದರು. ದುರ್ದೈವನೋ ಏನೋ ಗೊತ್ತಿಲ್ಲ, ಅದಾಗಿ ಸ್ವಲ್ಪ ದಿವಸಕ್ಕೆ ಇವರೇ ತೀರ್ಕೊತಾರೆ. ಇವರೇ ಸೂಚಿಸಿದ ಈ ಜಾಗದಲ್ಲಿ ಇವರೇ ಮಣ್ಣಾಗೋದು ಒಂದು ಕಾಕತಾಳೀಯನೋ ದುರ್ದೈವನೋ ಏನೋ ಗೊತ್ತಿಲ್ಲ.
ಅವ್ರು ಸೇರ್ಬೇಕಾಗಿದ್ದ ಮಣ್ಣನ್ನು ಅವರೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋ ಥರ ಆಯ್ತಿದೀಗ. ಹೌದು, ಇವ್ರದ್ದು ಈಗ ನಮ್ಮ ಸಾಹಿತ್ಯ ಪರಿಷತ್ತಿಗೂ ಏನೋ ಒಂದು ಸ್ವಲ್ಪ ಹೇಳ್ತಾರಲ್ಲ. ಖಂಡಿತ. ನಾನು ಹೇಳಿದ್ನಲ್ಲ, ವಿಶ್ವೇಶ್ವರಯ್ಯ ಕಾಲದಲ್ಲಿ ಪ್ರಾರಂಭ ಮಾಡಿದ್ರು. ಮತ್ತು ಎಲ್ಲರೂ ಹೋಗಿ ಇಲ್ಲ ನಮಗೆ ದುಡ್ಡು ಸಾಕಾಗಿಲ್ಲ ಅಂದರೆ ಅಲ್ಲಿ ಇವಾಗಿರೋ ಜಾಗನ ಇವರೇ ಸೂಚಿಸಿ ಅದು ಕಟ್ಟೋದಕ್ಕೆ ಸುಮಾರು ದುಡ್ಡು ಕೊಡ್ತಾರೆ. ಮತ್ತು ಇವರು ಎಷ್ಟು ಬೇಕು ಅಂತ ಕೇಳಿದಾಗ ಅವರು ರಾಜರ ಹತ್ರ ಹೆಂಗೆ ಕೇಳೋದು, ದಿವಾನ್ರ ಹತ್ರ ಹೆಂಗೆ ಕೇಳೋದು, ಸ್ವಲ್ಪ ದುಡ್ಡನ್ನು ಕೇಳ್ತಾರೆ. ನಿಮಗೆ ಕೇಳೋದಕ್ಕೂ ಬರೋದಿಲ್ವಲ್ಲಯ್ಯ, ತಗೊಳ್ಳಿ ಅಂತ ಹೇಳ್ಬಿಟ್ಟು ಅವರು ಕೇಳಿದ್ದಕ್ಕೆ ದುಪ್ಪಟ್ಟು ದುಡ್ಡನ್ನು ಕೊಟ್ಟು, ಆದರೆ ಹೆಸರು ರಾಜರದ್ದು ಹೆಸರು ಇಡಬೇಕು ಅಂತ ಕೃಷ್ಣರಾಜದಿಂದ ಪರ್ಷನ್ ಮಂದಿರ ಅಂತ ಹೇಳ್ಬಿಟ್ಟು ಅದಕ್ಕೆ ಹೆಸರು ಕೊಡ್ತಾರೆ. ನಮ್ಮ ಏನು ಸಾಹಿತ್ಯ ಪರಿಷತ್ತಲ್ಲಿರೋದು, ಆದರೂ ಅಲ್ಲಿ ಪ್ರಿಂಟಿಂಗು ಇದು ಆಗಬೇಕು ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಹಣಕಾಸು ಒದಗಿಸ್ತಾರೆ. ಈ ರೀತಿ ನಮ್ಮ ದಿಗ್ಗಜಗಳಾದ ವಿಶ್ವೇಶ್ವರಯ್ಯ ಮತ್ತು ಇವರ ದೂರದೃಷ್ಟಿಯಿಂದನೇ ಕನ್ನಡ ಸಾಹಿತ್ಯ ಪರಿಷತ್ತು ಮುಂದುವರಿಯಿತು. ಇವ್ರದ್ದು ಇನ್ನೊಂದು ಘಟನೆ ಹೇಳ್ತೀನಿ. ಕಬ್ಬನ್ಪೇಟೆಯಲ್ಲಿ ಒಂದು ಸತಿ ಕುದುರೆ ಮೇಲೆ ಇವರು ಹೋಗ್ತಾಯಿದ್ರೆ ಒಬ್ಬ ಗರ್ಭಿಣಿ ಹೆಂಗಸು ದೂರದಿಂದ ನೀರನ್ನು ಹೊತ್ಕೊಂಡು ಬರ್ತಾಯಿದ್ಲು. ಆಗ ಇವ್ರು ನೋಡ್ತಾರೆ, ಏನು ಈ ಥರ ಕಷ್ಟ ಬೀಳ್ತಾ ಇದ್ದಾರೆ ಅಂತ ನೋಡಿದ್ರೆ ಅಲ್ಲಿ ನೀರು ಸಪ್ಲೈ ಇರೋದಿಲ್ಲ. ಇಮ್ಮಿಡಿಯೇಟಾಗಿ ಬಂದುಬಿಟ್ಟು ಯಾವ ಅಧಿಕಾರಿನ ಕರೆದುಬಿಟ್ಟು ಮನೆಗೂ ನೀರು ಇಲ್ಲಿ ಸಪ್ಲೈ ಕೊಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಅಲ್ಲೇ ಕೊಟ್ಬಿಡ್ತಾರೆ. ಆದಷ್ಟು ಬೇಗ ಅಲ್ಲಿ ನೀರು ಬರುತ್ತೆ. ಆ ಕಬ್ಬನ್ಪೇಟೆಯಲ್ಲಿ ಎಲ್ಲ ತುಂಬ ಸಂತೋಷ ಬೀಳ್ತಾರೆ. ನೋಡಿ, ದಿವಾನರು ಬಂದು ನೀರಿನ ವ್ಯವಸ್ಥೆ ಮಾಡಿದ್ರು ಅಂತೇಳಿ. ಇದೇ ಜಾಗದಲ್ಲಿ ಮುಖ್ಯಮಂತ್ರಿ ಅಂತ ಹೇಳ್ಬೋದು. ಸರಿ, ಇದೇ ಜಾಗದಲ್ಲಿ ಇಲ್ಲಿ ಅವರು ಮಣ್ಣೆಲ್ಲ ಆಯಿತು. ಇದೇ ಎಂಟ್ರೆನ್ಸಲ್ಲಿ ಒಬ್ಬ ಮನುಷ್ಯ ಕುತ್ಕೊಂಡು ಅಳ್ತಾ ಇದ್ದಾನಂತೆ. ಯಾಕೆ ಅಳ್ತಾ ಇದೆಯಾ ಅಂತಂದರೆ, ಆಗ ನೀರು ಸಪ್ಲೈ ಮಾಡಿದ್ರಲ್ಲ ಅವ್ರ ಮನೆ ಆತನೇ ಬಂದು ಎಂತ ಎಷ್ಟು ಉಪಕಾರ ಮಾಡಿದ್ದಾನೆ ನಮಗೆ ಅಂತ ಅದನ್ನು ಹೇಳಿಕೊಂಡು ಹತ್ಕೊಂಡು ಕೂತ್ಕೊಂಡಿದ್ದ ಅನ್ನೋದು ನಮ್ಮ DVG ಅವರು ಕೆಲವು ಕಡೆ ಬರೆದಿರೋದನ್ನು ನಾನು ಓದಿದ್ದೀನಿ. ಈ ರೀತಿ ಅನೇಕ ಕೆಲಸಗಳನ್ನ ಮಾಡಿ ನಮ್ಮ ಬೆಂಗಳೂರಲ್ಲೇ ಅವರ ಕೊನೆಯ ಆಸೆ ಅಂತೆ ಇಲ್ಲೇ ತೀರ್ಕೊಳ್ಬೇಕು ಅಂತೇಳಿ ಅವರು ಆಸೆ ಇತ್ತು. ಎಲ್ಲೇ ಹೈದ್ರಾಬಾದು ಬರೋಡ ಹೋದ್ರೂ ಬೇಗ ಬಂದುಬಿಡ್ತಾ ಇದ್ರಂತೆ, ಏನಾದರೂ ಅಲ್ಲಿ ಆದರೆ ಹೆಂಗಪ್ಪ ಅಂತೇಳಿ. ಆ ರೀತಿ ಈ ಜಾಗದಲ್ಲಿ ಮಲಗಿದ್ದಾರೆ. ಅವರಿಗೆ ಒಂದು ನಾವು ಪ್ರಣಾಮ ಬಿಟ್ಟು ಇನ್ನೇನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಸರ್, ಇದು ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಒಂದು ಕತೆ. ಇವರು ದಿವಾನರಾಗಿ ಬೆಂಗಳೂರಿನ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣಕರ್ತರು. ಇವರು ಕೂಡ ಒಬ್ಬರು. ಇದಾದ ನಂತರ ಇನ್ನೊಬ್ಬ ದಿವಾನರೇ ಬರ್ತಾರೆ. ಅದು ಆವಾಗಲೇ ಸ್ವಾತಂತ್ರ್ಯ ಹೋರಾಟಗಳು ಮುಂದುವರಿತಾ ಇತ್ತು. ನಂತರ ಯಾರಾದರೂ ಅಂತ ಬನ್ನಿ ಹೇಳ್ತೀನಿ. ನಿನ್ನೆ ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಸಮಾಧಿ ಹತ್ರನೂ ಹೋಗಿದ್ವಿ. ಹೌದು. ಅವರ ಮತ್ತು ನಾಲ್ವಡಿಯವರ ಸ್ನೇಹದ ಬಗ್ಗೆ, ಒಂದಷ್ಟು ವಿಚಾರಗಳ ಬಗ್ಗೆ, ಅವರ ಏನು ಸರ್ ಮಿರ್ಜಾ ಇಸ್ಮಾಯಿಲ್ ಅವ್ರ ಕೊಡುಗೆಗಳ ಬಗ್ಗೆ ಮಾತಾಡಿದ್ವಿ. ಹೌದು. ಈ ಸರ್ ಮಿರ್ಜಾ ಇಸ್ಮಾಯಿಲ್ ಆದ ನಂತರ ಯಾರು ಬರ್ತಾರೆ ಸರ್ ದಿವಾನರಾಗಿ? 1940ರಲ್ಲಿ ಮೈಸೂರು ಮಹಾರಾಜರು ಮತ್ತು ಅವರ ಸೋದರ ನರಸಿಂಹರಾಜ ಒಡೆಯರು ಕೆಲವು ತಿಂಗಳ ಅಂತರದಲ್ಲೇ ಇಬ್ಬರು ತೀರ್ಕೊಂಡು ಬಿಡ್ತಾರೆ. ಅವರು ತೀರ್ಕೊಂಡ ನಂತರ ಅವರ ಆಸೆನೂ ಅದೇ ಆಗಿತ್ತು, ನಾನು ಬದುಕಿರೋವರೆಗೂ ನೀನೇ ದಿವಾನ ಆಗಿರಬೇಕು ಅಂತೇಳಿ ಮಿರ್ಜಾ ಇಸ್ಮಾಯಿಲ್ಗೆ ಹೇಳಿದ್ರು. ಅದೇ ರೀತಿಯೇ ಆಗೋಯಿತು. ಮೈಸೂರು ಮಹಾರಾಜರು ತೀರ್ಕೊಂಡ್ಬಿಟ್ರು. ಅದಾದ ನಂತರನೇ ಇವರು ದಿವಾನ ಪದವಿಯಿಂದ ಆಚೆ ಬಂದರು. ಆಗ ಮೈಸೂರು ನರಸಿಂಹರಾಜ ಒಡೆಯರ ಮಗ ಆಗಿದ್ದ ಜಯಚಾಮರಾಜೇಂದ್ರ ಒಡೆಯರವರು ಪಟ್ಟಕ್ಕೆ ಬರ್ತಾರೆ. ಆಗ ಆಡಳಿತನ ನಡೆಸ್ಕೊಂಡು ಹೋಗಬೇಕು, ಯಾರು ಸೂಕ್ತ ಅಂದಾಗ ಅವ್ರಿಗೆ ಕಣ್ಣಿಗೆ ಬಿದ್ದಿದ್ದೆ ದಿವಾನ್ ಪದವಿಗೆ ಎನ್ ಮಾಧವರಾಯರು ಅಂತ. ಅನೇಕ ಬಿರುದುಗಳನ್ನ, ಪ್ರಧಾನ ಶಿರೋಮಣಿ ಅಂತೇಳ್ಬಿಟ್ಟು ಇನ್ನು ಅನೇಕ ಬಿರುದುಗಳನ್ನ ತಗೊಂಡಿದ್ದರು. ಇವರು IAS ಮೊದಲ ದರ್ಜೆಯಲ್ಲೇ ಪಾಸಾಗಿದ್ದರು. ಈ ರೀತಿ ಇದ್ದ ಇವರು ಮಾಧವರಾಯರನ್ನ ಇವರು ದಿವಾನರಾಗಿ ತಗೊತಾರೆ. ದಿವಾನರಾಗಿ ತಗೊಂಡ ತಕ್ಷಣವೇ ಅವ್ರಿಗೆ ಒಂದು ದೊಡ್ಡ ಸಮಸ್ಯೆ ಕಾಡುತ್ತೆ. ಆಗ ತಾನೇ ಎರಡನೇ ಮಹಾಯುದ್ಧ ಪ್ರಾರಂಭ ಆಗಿರುತ್ತೆ. ಆಗ ಎರಡನೇ ಮಹಾಯುದ್ಧ ಪ್ರಾರಂಭ ಆದಾಗ ಎಲ್ಲ ಕಡೆ ಆಹಾರದ ಸಮಸ್ಯೆ ತಲೆದೂರುತ್ತೆ.
ಇರೋ ಆಹಾರನೇ ಹಂಚಬೇಕು ಜನಗಳಿಗೆ. ಯಾವ ರೀತಿ ಹಂಚೋದು ಅಂತೇಳಿ ಇವರ ಕಾಲದಲ್ಲೇ ಮೊಟ್ಟ ಮೊದಲು ರೇಷನ್ ಕಾರ್ಡು ಬಂದಿರೋದು. ಯಾಕೆಂದರೆ ಸೂಕ್ತ ಜನಗಳಿಗೆ ಅದು ಹಂಚಬೇಕು ಅಂತೇಳಿ ಮೊಟ್ಟ ಮೊದಲು ರೇಷನ್ ಕಾರ್ಡು ಜಾರಿಗೆ ತಂದರು ಇವರು. ಮತ್ತು ಇನ್ನೂ ಆಹಾರದ ಸಮಸ್ಯೆ, ಅದಕ್ಕೆ ಏನು ಮಾಡಿದ್ರು ಇವರು ಹಳ್ಳಿಗೆ ಸುತ್ತಿದ್ರು. ಹಳ್ಳಿಯಲ್ಲಿ ಸ್ವಲ್ಪ ಅನುಕೂಲಸ್ಥರನ್ನ ಸಂಪರ್ಕಿಸಿ ಸ್ವಲ್ಪ ದಾನ ಮಾಡಿ, ದೇವಸ್ಥಾನಗಳಿಗೆ ದಾನ ಮಾಡಿ, ಆಸ್ಪತ್ರೆಗಳು ಕಟ್ಟೋಕ್ಕೆ ದಾನ ಮಾಡಿ, ಈ ಥರ ಸಮಾಜ ಸೇವೆಗೆ ಸ್ವಲ್ಪ ದಾನಗಳು ಮಾಡಿ ಅಂತ ಎಲ್ಲರಿಗೂ ಮನವಿ ಮಾಡಿಕೊಂಡ್ರು. ಯಾಕೆ ಅಂತಂದರೆ ಅವರು ಅದೇ ರೀತಿ ಎಲ್ಲ ದಾನ ಧರ್ಮಗಳೆಲ್ಲ ಮಾಡಿದ್ರು. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ ಸ್ವಲ್ಪ ಹೊರೆ ಕಮ್ಮಿ ಆಯಿತು. ಇದೇ ಸಮಯದಲ್ಲಿ ಸರ್ಕಾರಿ ನೌಕರರಿಗೆ ಮನೆಗಳಿರಬೇಕು ಅನ್ನೋದು ಇವ್ರಿಗೆ ಯೋಚನೆ. ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಸುಮಾರು ಹಣನ ಕೊಡ್ತಾರೆ ಸರ್ಕಾರಿ ನೌಕರಿಗೆ. ಆ ಹಣದಲ್ಲಿ ಮನೆ ಕಟ್ಟಬೇಕು. ಅದನ್ನು 3 ಅಥವಾ 4 ವರ್ಷದಲ್ಲಿ ಸ್ವಲ್ಪವಾಗಿ ಹಿಡ್ಕೊಳ್ಳೋ ವ್ಯವಸ್ಥೆ ಇವರಿಂದನೇ ಪ್ರಾರಂಭ ಆಗುತ್ತೆ. ಈಗೆಲ್ಲ ಬ್ಯಾಂಕ್ಗಳಿಂದ ಅಥವಾ ಡಿಪಾರ್ಟ್ಮೆಂಟ್ಗಳಿಂದ ಹೋಮ್ ಲೋನ್ ಅಂತ ನಾವು ತೊಗೊತೀವಿ. ಈ ಕಾನ್ಸೆಪ್ಟು ಅವಾಗೇ ದಿವಾನರಿಗಿತ್ತು. ಇದಾಗಿ 1945ರಲ್ಲಿ ಅವರು ನಿವೃತ್ತಿ ಹೊಂದ್ತಾರೆ. ಆದರೆ ಇವರ ಸೇವೆ ನಮ್ಮ ದೇಶಕ್ಕೂ ಬೇಕು ಅಂತೇಳಿ ಆಗ ತಾನೇ ಸಂವಿಧಾನ ರಚಿಸ್ತಾರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಆಗ ಆ ಸಮಿತಿಯಲ್ಲಿ ಇವರು ಸದಸ್ಯರಾಗ್ತಾರೆ. ಅದರ ಕರಡು ಪ್ರತಿಯನ್ನು ತಿದ್ದಬೇಕಾಗತ್ತೆ. ಅದಕ್ಕೆ ಅನೇಕ ವರ್ಷಗಳು ಇವರು ಅದರ ಸಮಿತಿಯಲ್ಲಿ ಇರ್ತಾರೆ. ಆ ಕೆಲಸ ಆದ ನಂತರ ಈ ಸ್ವಲ್ಪ ಮುಂದಕ್ಕೆ ಹೋಗ್ತೀನಿ, ಆಮೇಲೆ ನಾನು ಹಿಂದಿಂದು ಇನ್ನೂ ಮಾತಾಡೋದು ಬೇಕಾದಷ್ಟಿದೆ. ಇವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ ಸ್ವಲ್ಪ ಮುಂದಕ್ಕೆ ಹೋಗಬೇಕು. ಸರ್ಕಾರ ರಚನೆ ಆಗುತ್ತೆ. ಸರ್ಕಾರ ರಚನೆಯಾಗಿ ಬೆಂಗಳೂರು ಸರ್ವತೋಮುಖ ಅಭಿವೃದ್ಧಿ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಸಮಿತಿನ ರಚಿಸ್ತಾರೆ, ಬೆಂಗಳೂರು ನಗರ ಅಭಿವೃದ್ಧಿ ಸಮಿತಿ ಅಂತೇಳಿ. ಅದರ ಅಧ್ಯಕ್ಷತೆಯನ್ನು ಇವರೇ ವಹಿಸ್ಕೊತಾರೆ. ವಹಿಸ್ಕೊಂಡ್ಬಿಟ್ಟು ಇವರು ಸುಮಾರು 2-3 ವರ್ಷ ತಳಮಟ್ಟದಲ್ಲಿ ಇವರು ಕೆಲಸ ಮಾಡ್ತಾರೆ. ಬೆಂಗಳೂರು ಹೇಗೆ ಅಭಿವೃದ್ಧಿ ಮಾಡಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಅವಾಗೆಲ್ಲ ಇದ್ದಿದ್ದು ನೋಡಿ, ಈಗಿನ ಸರ್ಕಾರಕ್ಕೂ ಒಂದು ಎಚ್ಚರಿಕೆ ಮತ್ತು ನಾವು ಕೊಡಬೇಕಾಗುತ್ತೆ ಇದ್ರ ಮುಖಾಂತರ. ಆಗ ಇದ್ದಿದ್ದು ಜನಸಂಖ್ಯೆ ಬೆಂಗಳೂರಲ್ಲಿ ಬರೀ 10 ಲಕ್ಷ. 10 ಲಕ್ಷ ಜನಕ್ಕೆ ಇವರು ಅವಾಗೇ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಅವಾಗೇ ಯೋಚನೆ ಮಾಡ್ತಾಯಿದ್ರು. ಅವಾಗೇ ಸಮಿತಿ ರಚಿಸಿದ್ರು. ಇವರು ಸಮಿತಿಯಲ್ಲಿ ಇವರು ಸುದೀರ್ಘವಾಗಿ ಅಧ್ಯಯನ ನಡೆಸಿ ಸುಮಾರು 18 ಪಾಯಿಂಟ್ಗಳನ್ನ ಹಾಕಿ ಕೊಟ್ಟರು. ಇವರು ಅಭಿವೃದ್ಧಿ ಮಾಡಬೇಕು ಅಂತೇಳಿ. ಅದರಲ್ಲಿ ಮುಖ್ಯವಾದ್ದು ಒಳಚರಂಡಿ ವ್ಯವಸ್ಥಿತವಾಗಿ ಮಾಡಬೇಕು. ಬಡಾವಣೆಗಳು ಮಾಡಿದ್ರೆ ಅದರ ಸೌಕರ್ಯಗಳು ಯಾವ ರೀತಿ ಇರಬೇಕು ಅಂತೇಳ್ಬಿಟ್ಟು ಮಾಡಿದ್ರು. ಆಮೇಲೆ ಎಲೆಕ್ಟ್ರಿಸಿಟಿ ಯಾವ ರೀತಿ ಕೊಡಬೇಕು, ಆಸ್ಪತ್ರೆಗಳು ಯಾವ ರೀತಿ ಇರಬೇಕು, ರಸ್ತೆಗಳು ಯಾವ ರೀತಿ ಇರಬೇಕು, ಬಸ್ ನಿಲ್ದಾಣಗಳು ಯಾವ ರೀತಿ, ಸರ್ಕಲ್ ಅಂತ ಇರುತ್ತೆ, ಅಲ್ಲೇ ಬಸ್ ಸ್ಟಾಪ್ ಇರುತ್ತೆ, ಅದಕ್ಕೆ ಅದನ್ನು ಸಪ್ರೇಟ್ ಮಾಡಬೇಕು. ಈ ರೀತಿ ಮತ್ತು ಟ್ರಾಫಿಕ್ ರೂಲ್ಸ್ಗಳು ಯಾವ ರೀತಿ ಇರಬೇಕು, ಈ ರೀತಿ ಅನೇಕ ವಿಷಯಗಳನ್ನು 18 ವಿಷಯಗಳನ್ನ ಇವರು ಸರ್ಕಾರಕ್ಕೆ ಕೊಟ್ಟರು ಅಭಿವೃದ್ಧಿ ಪಡಿಸೋದಕ್ಕೆ. ಅದರಲ್ಲಿ ಮುಖ್ಯವಾದ್ದು ಬಂದು ಈಗ ಸೆಂಟ್ರಲ್ ಜೈಲು ನಮ್ಮ ಮೆಜೆಸ್ಟಿಕ್ ಪಕ್ಕದಲ್ಲೇ ಹೃದಯ ಭಾಗದಲ್ಲಿತ್ತು. ಇದನ್ನು ಊರಿಂದ ಹೊರಗಿರಬೇಕು ಅಂತ ಹೇಳ್ಬಿಟ್ಟು ಅವರು ಪ್ಲ್ಯಾನ್ ಕೊಟ್ಟಿದ್ದರು. ಅದು 1991ರವರೆಗೂ ಆಗಲಿಲ್ಲ. 1999ರಲ್ಲೇ ಪರಪ್ಪನ ಅಗ್ರಹಾರ ಜೈಲಾಗಿ ಅದು ಶಿಫ್ಟ್ ಆಯಿತು. ಫ್ರೀಡಮ್ ಪಾರ್ಕ್ ಅಂತ ಹೇಳ್ಬಿಟ್ಟು ಆಗಿದೆ. ಮತ್ತು ರೇಸ್ ಕೋರ್ಸು ಅದು ನಮ್ಮ ಹೃದಯ ಭಾಗದಲ್ಲಿದೆ. ಅದು ಒಂಥರ ಜೂಜು ಅಂತ ಹೇಳ್ಬೋದು. ಅದೂ ನಗರದ ಹೊರಗಿರಬೇಕು ಅಂತ ಆಗಲೇ ಬರೆದು ಕೊಟ್ಟಿದ್ದಾರೆ. ಆದರೆ ಎಷ್ಟು ಇತ್ತೀಚೆಗೂ ಅದರ ಬಗ್ಗೆ ತುಂಬ ಚರ್ಚೆಗಳಾಗ್ತಾ ಇದೆ. ಅದು ಆಗ್ತಾ ಇಲ್ಲ. ಅದು ಶಿಫ್ಟ್ ಮಾಡಬೇಕು. ಹೌದು, ಇದು ಅವತ್ತಿನ ಕಾಲದಲ್ಲಿ ಅವರೇ ಕೊಟ್ಟ ವರದಿಯಲ್ಲಿದೆ. ಮತ್ತು ಇವರು ಕೊಟ್ಟ ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಈಗಲ ಟ್ರಾಫಿಕ್ಕನ್ನು ಕಡಿಮೆ ಮಾಡೋದಕ್ಕೆ ವೃತ್ತ ರೈಲು ಒಂದು ಪ್ಲಾನ್ ಮಾಡಿದರು ಇವರು.
ಸಿಟಿ ರೈಲು ಇರಬೇಕು ಅಂತೇಳಿ ಒಂದು ಒಂದು ಈಸಿಯಾಗಿ ಐಡಿಯಾ ಮಾಡಿಕೊಟ್ಟಿದ್ರು. ಮೆಜೆಸ್ಟಿಕ್ಕಿಂದ ನಾಯಂಡಹಳ್ಳಿ ಮೊದಲೇ ಲೈನ್ ಇದೆ, ನಾಯಂಡಹಳ್ಳಿಯಿಂದ ಬಸವನಗುಡಿಯಿಂದ ಹಂಗೆ ಮಡಿವಾಳದಿಂದ ಕೆ ಆರ್ ಪುರಮ್ಮಿಂದ ಈ ರೀತಿ ಒಂದು ರೌಂಡ್ ಬಂದು ತಿರ್ಗಾ ಮೆಜೆಸ್ಟಿಕ್ ಬರಬೇಕು. ಈ ಥರ ರಿಂಗ್ ರೈಲನ್ನು ಆಗಲೇ ಪ್ಲ್ಯಾನ್ ಮಾಡಿದ್ದರೆ ಇಷ್ಟು ಟ್ರಾಫಿಕ್ಕು ಈಗ ಆಗೋದಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ. ಇದು ಅದಾದ ನಂತರನೂ ಅನೇಕ ವಿದ್ವಾಂಸರು ಇದ್ರ ಬಗ್ಗೆ ಹೇಳಿದ್ದಾರೆ. ಬೆಂಗಳೂರಿಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಈ ರಿಂಗ್ ರೈಲು ಅಂತೇಳಿ. ಸಿಟಿ ರೈಲ್ವೆ ಅದು ಆಯಿತು. ಎಲ್ಲ ನಗರಗಳಲ್ಲಿ ಈ ಸಿಟಿ ರೈಲು ಅನ್ನೋ ಫೆಸಿಲಿಟಿ ಇದೆ, ಆದರೆ ನಮ್ಮ ಬೆಂಗಳೂರಲ್ಲಿ ಯಾಕೋ ಅದು ಆಗಲೇ ಇಲ್ಲ. ಮತ್ತು ಅದಾದ ನಂತರನೂ ಇವಾಗ ಅವ್ರನ್ನ ಬಿಟ್ಟಿರೋಣ, ನನ್ನ ವೈಯಕ್ತಿಕವಾಗಿ ಕೆಲವು ಅದಕ್ಕೆ ಸಂಬಂಧಪಟ್ಟ ಕೆಲವು ಐಡಿಯಾಗಳು ನಾನು ಹೇಳಬೇಕು ಅಂತಂದರೆ, ಇದನ್ನು ಒಂದು ಯಾರು ಅಂತ ಗೊತ್ತಿಲ್ಲ, ಇನ್ನೊಂದು ವರದಿ ಕೊಟ್ಟಿದ್ದಾರೆ. ಈ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಬೇಕಾದ್ರೆ ಈಗ ಬೆಂಗಳೂರು ಸುತ್ತಮುತ್ತ ಅನೇಕ ರೈಲ್ವೆ ನಿಲ್ದಾಣಗಳಿದೆ. ಸುಮಾರು ಒಂದು 50-60 ಕಿಲೋಮೀಟ್ರ್ ಜಾಗದಲ್ಲಿ. ಉದಾಹರಣೆಗೆ ಇಲ್ಲಿಂದ ದೊಡ್ಡಬಳ್ಳಾಪುರ, ಈ ಕಡೆ ಕೋಲಾರ, ಕನಕಪುರ, ಈ ಕಡೆ ರಾಮನಗರ, ಈ ಕಡೆ ಸುತ್ತೂ ಸ್ಟೇಷನ್ಗಳಿದೆ. ಅಲ್ಲಿಂದ ಪ್ರತಿನಿತ್ಯ ನೂರಾರು ಬಸ್ಸುಗಳು, ವ್ಯಾನುಗಳು ಎಲ್ಲ ಜನಗಳನ್ನ ತುಂಬ್ಕೊಂಡು ಬಂದು ಸಿಟಿಗೆ ಬಿಡ್ತವೆ. ಇಲ್ಲಿಂದ ಜನಗಳನ್ನ ಕರ್ಕೊಂಡು ಸಾಯಂಕಾಲ ವಾಪಸ್ ಬಿಡ್ತಾಯಿದೆ. ಇಷ್ಟಕ್ಕೂ ಟ್ರಾಫಿಕ್ಗಳು ಎಷ್ಟು ಹೆಚ್ಚಾಗುತ್ತೆ. ಈಗ ಇಲ್ಲಿಂದ ಉದಾಹರಣೆಗೆ ಒಂದು ಕೋಲಾರ ತಗೊತೀನಿ, ಬೆಳಗ್ಗೆ ಒಂದು ರೈಲು, ಸಾಯಂಕಾಲ ಒಂದು ರೈಲಿದೆ. ಇಲ್ಲಿ ಒಂದು 4-5 ಬೋಗಿನ ಒಂದು ರೈಲನ್ನ ಕಂಟಿನ್ಯೂಸ್ ಆಗಿ ಬಿಟ್ಟರೆ ಈ ಟ್ರಾಫಿಕ್ ಅನ್ನೋದು ಕಮ್ಮಿ ಆಗುತ್ತೆ. ಇದನ್ನು ಯಾರೋ ಮಹಾನುಭಾವರು ಒಂದು ವರದಿ ಕೊಟ್ಟಿದ್ದಾರೆ, ಆದರೆ ಅದನ್ನು ನೋಡಿ ಅದನ್ನು ಅನುಷ್ಠಾನಕ್ಕೆ ತರೋದಕ್ಕೆ ಯಾಕೋ ಇಚ್ಛಾಶಕ್ತಿಗಳು ಇನ್ನೂ ಅದರ ಬಗ್ಗೆ ಕೆಲಸ ಮಾಡ್ತಾ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಆದರೆ ನಾನು ಸುಮಾರು 35-36 ವರ್ಷ ನಾನು ಸಿಟಿಯಲ್ಲಿ ಬಸ್ ಓಡಿಸಿದ್ದೀನಿ. ನನಗೂ ಒಂದು ಅಂದಾಜು ಇದೆ, ಇದು ಅನುಷ್ಠಾನಗೊಳಿಸಿದ್ರೆ ಬೆಂಗಳೂರಿನ ಟ್ರಾಫಿಕ್ಕು ತುಂಬ ಕ್ಲಿಯರ್ ಆಗುತ್ತೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಇದು ಸೊ ಈ ಥರದ ಪಾಯಿಂಟ್ಗಳು ಇವಾಗ ಸಿಟಿ ಎಕ್ಸ್ಟೆನ್ಷನ್ಸ್ಗಳು ಅವತ್ತು ಒಂದು ಸ್ವಲ್ಪ ಇನ್ನೂ ಸಿಟಿನ ಬೆಳೆಸಬೇಕು ಅಂತ ಅಂತಿದ್ರು ಅಂತ ಎಲ್ಲ ಹೇಳ್ತಾರೆ. ಸೊ ಅದನ್ನೇನಾದರೂ ಇವತ್ತು ಗ್ರೇಟರ್ ಬ್ಯಾಂಗ್ಳೂರು ಅಂತ ಇದ್ದಾರಲ್ಲ, ಅದು ಆ ಪರಿಕಲ್ಪನೆ ಅವತ್ತೇ ಇತ್ತು ಅಂತ ಹೇಳ್ಬೋದಾ? ಈಗ ಇದುವರೆಗೂ ನಾನು ಹೇಳಿದ್ನಲ್ಲ, ಇವರು ವರದಿ ಕೊಡ್ತಾರಲ್ಲ, ಈ ವರದಿಗೆ ಹೆಸರೇ ಗ್ರೇಟರ್ ಬೆಂಗಳೂರು ಅಂತ. ಇದು 1946ರಲ್ಲಿ ಎನ್ ಮಾಧವರಾವ್ ಕೊಟ್ಟಿರುವ ವರದಿಯ ಹೆಸರೇ ಗ್ರೇಟರ್ ಬೆಂಗಳೂರು ಅಂತೇಳಿ. ಅದನ್ನು ಇಷ್ಟು ವರ್ಷಗಳ ಆದ ನಂತರ, ಸುಮಾರು 50-60 ವರ್ಷಗಳಾದ ನಂತರ ಈಗ ನಾವು ಗ್ರೇಟರ್ ಬೆಂಗಳೂರು ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇನ್ನು ಅದರದ್ದು ಅನುಷ್ಠಾನಕ್ಕೆ ಇನ್ನೆಷ್ಟು ವರ್ಷಗಳಾಗುತ್ತೋ ಗೊತ್ತಿಲ್ಲ. ಇದು ಸುಮಾರು 46 ಅಂತಂದರೆ ಒಂದು 80 ವರ್ಷಗಳ ಹಿಂದಿನ ಈ ಗ್ರೇಟರ್ ಬೆಂಗಳೂರು ಮಾತುಗಳು. ಇದು ಇವತ್ತಿನ ಗ್ರೇಟರ್ ಬೆಂಗಳೂರು ಅನ್ನೋ ಪದ ಸುಮಾರು 80 ವರ್ಷಗಳ ಹಿಂದೆನೇ 1946 ಇದು ಅನುಷ್ಠಾನಕ್ಕೆ ತರಬೇಕು ಅಂತ ವರದಿಯಲ್ಲಿರೋ ಒಂದು ವಿಷಯನೇ ಈ ಗ್ರೇಟರ್ ಬೆಂಗಳೂರು ಅನ್ನೋದು. ಅವತ್ತಿಗೆ ಸೀಮಿತವಾಗಿ ಅಲ್ಲ, ಸ್ವಲ್ಪವಾಗಿತ್ತು. ಹೌದು. ಸೊ ಇವತ್ತಿಗೆ ತಗೊಂಡ್ರೆ, ಈಗ ತಗೊಂಡ್ರೆ ಕನಕಪುರದವರೆಗೂ, ರಾಮನಗರದವರೆಗೂ ಎಲ್ಲ ವಿಸ್ತಾರ ಆಗಿದೆ. ಅದಕ್ಕೆ ತಕ್ಕಂತೆ ಆಗಿನ ಕಾಲಘಟ್ಟದಲ್ಲೇ ಇಂಪ್ರೂವ್ ಮಾಡ್ಕೊಂಡು ಹೋಗಬೇಕು. ಸಮಸ್ಯೆಗಳನ್ನ ನಾವು ತಲೆ ಮೇಲೆ ಹಾಕ್ಕೊಂಡು ಆಗ ಪರಿಹಾರ ಹುಡುಕೋದಕ್ಕಿಂತ, ನೋಡಿ ಈಗ ನಾನು ಇದುವರೆಗೂ ಹೇಳಿರೋದು ಬರೀ 10 ಲಕ್ಷ ಜನಸಂಖ್ಯೆಯ ಬೆಂಗಳೂರಿಗೆ ಇಷ್ಟೊಂದು ಪ್ರಾಜೆಕ್ಟನ್ನು ಅವರು ತಯಾರು ಮಾಡಿದರು. ಈಗ 1-1.5 ಕೋಟಿ ಮೀರಿದೆ ಈಗ ಬೆಂಗಳೂರಲ್ಲಿ. ಈಗ ಎಷ್ಟು ನಾವು ಕಾರ್ಯೋನ್ಮುಖವಾಗಿರಬೇಕು ಅಭಿವೃದ್ಧಿಗಳು ಹೆಸರಲ್ಲಿ, ಅದು ಎಲ್ಲರೂ ಯೋಚನೆ ಮಾಡಬೇಕು. ಪ್ರತಿಯೊಬ್ಬ ಪ್ರಜೆನೂ ಯೋಚನೆ ಮಾಡಬೇಕು. ಅಧಿಕಾರಿಗಳು, ಮಂತ್ರಿಗಳು ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿರುವಂಥ ವಿಷಯ ಇದು. ಇವರ ವರದಿಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯನ ನಾನು ಹೇಳ್ತೀನಿ. ಈಗ ಎಲ್ಲಿ ನೋಡಿ ನಮಗೆ ಪಾರ್ಕಿಂಗೇ ಸಿಗೋದಿಲ್ಲ. ಈಗಲೇ ನಾವು ಪಾರ್ಕಿಂಗ್ ಎಲ್ಲೋ ಒಂದು 2 ಕಿಲೋಮೀಟ್ರ್ ದೂರದಲ್ಲಿ ಪಾರ್ಕ್ ಮಾಡಿ ಇಲ್ಲಿಗೆ ನಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಆಗ
ಏನು ಅಂಥ ಪಾರ್ಕಿಂಗ್ ಸಮಸ್ಯೆ ಇರಲಿಲ್ಲ, ಅವಾಗೇನು ವೆಹಿಕಲ್ಸು ಇರಲಿಲ್ಲ. ಆಗಲೇ ಮುಂದಾಲೋಚನೆಯಾಗಿ ಇವರು ಒಂದು ಪ್ಲ್ಯಾನನ್ನು ಹೇಳ್ತಾರೆ ಅವರ ವರದಿಯಲ್ಲಿ. ಏನಪ್ಪ ಅಂತಂದರೆ ಬಹುಮಹಡಿ ಕಟ್ಟಡದಲ್ಲೇ ವೆಹಿಕಲ್ ಪಾರ್ಕ್ ಮಾಡಬೇಕು ಅನ್ನೋದು ಒಂದು ವರದಿ ಕೊಡ್ತಾರೆ ಇವರು. ಅದು ಸುಮಾರು ವರ್ಷ ಮಹಡಿ ಕಟ್ಟಡಗಳ ಪಾರ್ಕಿಂಗ್ ಕಲ್ಪನೆ ಅವಾಗೇ ಇತ್ತು. ಈಗಲೂ ನೋಡಿ ಶಿವಾಜಿನಗರ ನಾವು ಹೋಗ್ತೀವಿ, ಅಲ್ಲಿ ಬಿಲ್ಡಿಂಗಲ್ಲಿ ಪಾರ್ಕಿಂಗ್ ಇದೆ. ಅನೇಕ ಕಡೆ ಶಾಂತಿನಗರ ನೋಡಿ, ಮತ್ತು ಅನೇಕ ಕಡೆ ಸುಮಾರು ಬಿಲ್ಡಿಂಗ್ ಮೇಲೆವರೆಗೂ ಟಾಪಲ್ಲಿ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಈಗಿದೆ. ಇದರ ಕಲ್ಪನೆ ಎನ್ ಮಾಧವರಾಯರಿಗೆ ಆಗಲೇ ಇತ್ತು. ಈಗ ಇನ್ನೊಬ್ಬ ದಿವಾನ್ರ ಬಗ್ಗೆ ನಾನು ಮಾತಾಡ್ತೀನಿ, ಬನ್ನಿ ಅದ್ರ ಬಗ್ಗೆ ನಿಮಗೆ ಅಭಿಪ್ರಾಯ ಕೊಡ್ತೀನಿ. ಮಾತಾಡೋಣ. ಎನ್ ಮಾಧವರಾವು ನಿವೃತ್ತಿ ಆಗ್ತಾರೆ. ಆಮೇಲೆ ಅದಾದ ನಂತರನೂ ಅನೇಕ ಅಭಿವೃದ್ಧಿ ಕೆಲಸಗಳು ವರದಿಗಳು ಕೊಡೋದು ಇವೆಲ್ಲನೂ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ದೀವಿ. ಅದೇ ನಿವೃತ್ತಿ ಆದಮೇಲೆ ಗ್ರೇಟರ್ ಬ್ಯಾಂಗ್ಳೂರು ಅವ್ರಿಗೆ ವರದಿ ಕೊಡೋದಕ್ಕೆ ಆ ಕಮಿಟಿಯಲ್ಲಿ ಅವರು ಇರ್ತಾರೆ, ಅವರು ವರದಿ ಕೊಡೋದು. ಈ ಟೈಮಲ್ಲಿ ಇವರು ಆದ ನಂತರ ಇಲ್ಲಿ ದಿವಾನ್ ಆಗೋದೇ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರ್ ಅಂತೇಳಿ. ಅವರು ಮೂಲತಃ ವಕೀಲರು. ಅವರು ದಿವಾನ್ರು ಆಗಿಬಿಟ್ಟ ಮೇಲೆ ಅಷ್ಟರಲ್ಲಿ ಇಲ್ಲಿ ಸ್ವಾತಂತ್ರ್ಯ ಚಳುವಳಿ ಉತ್ತುಂಗದಲ್ಲಿರುತ್ತೆ. ಬೇರೆ ವಿಧಿ ಇಲ್ಲ, ಅವ್ರಿಗೂ ಸ್ವಾತಂತ್ರ್ಯ ಕೊಟ್ಟು ಬಿಡಬೇಕು. ಅದರಲ್ಲೂ ಈ ಮಹಾಯುದ್ಧದಲ್ಲಿ ಪಾಲ್ಗೊಂಡ್ರೆ ನಿಮಗೆ ಸ್ವಾತಂತ್ರ್ಯ ಕೊಡ್ತೀವಿ ಅನ್ನೋ ಒಂದು ಆಮಿಷ ಒಡ್ಡಿರ್ತಾರೆ ನಮ್ಮ ದೇಶಕ್ಕೆ. ಅದೇ ರೀತಿ ಮಹಾಯುದ್ಧ ಎಲ್ಲ ಮುಗಿದಾಗ್ಬಿಟ್ಟ ಮೇಲೆ ಅವರಿಗೆ ಸ್ವಾತಂತ್ರ್ಯ ಕೊಡಲೇಬೇಕು ಅನ್ನೋ ಪರಿಸ್ಥಿತಿ ಇರುತ್ತೆ. ಇದನ್ನು ಮನಗಂಡು ಮಹಾರಾಜರು ಆಗಸ್ಟ್ 8ನೇ ತಾರೀಕಿಗೆ, ಅದಕ್ಕೆ ಮುಂಚೆನೇ ನಾನು ವಿಲೀನ ಮಾಡ್ತೀನಿ ಅಂತ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಮಹಾರಾಜರು. ಅಂದರೆ ಲಿಖಿತ ರೂಪದಲ್ಲಿ ಇಲ್ಲ. ಅವರು ಅವಾಗೆ 8ನೇ ತಾರೀಕಿಗೆ ಅವರು ಆಗಸ್ಟ್ 8ಕ್ಕೆ ಅವರು ನಾನು ಸ್ವಾತಂತ್ರ್ಯಕ್ಕೆ ಒಪ್ಪಿಗೆ ಕೊಡ್ತೀನಿ ಅಂತ ಹೇಳಿರ್ತಾರೆ. ಅದೇ ರೀತಿ ಚಳುವಳಿ ಉತ್ತುಂಗಕ್ಕಾಗಿ 1947 ಆಗಸ್ಟ್ 15ನೇ ತಾರೀಕು ಸ್ವಾತಂತ್ರ್ಯ ಬರುತ್ತೆ. ಆದರೆ ಈ ರಾಜ್ಯದ ದಿವಾನ್ರಾಗಿರ್ತಾರಲ್ಲ, ಅವರು ಇದಕ್ಕೆ ಒಪ್ಪಿಗೆ ಕೊಡೋದಿಲ್ಲ, ಸೇರೋದಕ್ಕೆ ಅವರು ಒಪ್ತಾ ಇರಲಿಲ್ಲ. ಸೊ ಮೊದಲಿಯಾರು ಒಪ್ಪಲ್ಲ ಇದಕ್ಕೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರು ದಿವಾನ್ರು ಅವರು ಒಪ್ಪಲ್ಲ. ಅದಕ್ಕೆ ಅಂದರೆ ಒಪ್ಪಲ್ಲ ಅಂತಂದರೆ ಮೈಸೂರು ಮಹಾರಾಜರದ್ದು ನಾವು ಕೇಳಿರೋದೇನು ಅಂದರೆ ಎಲ್ಲರಿಗಿನ ಮುಂಚೆನೆ ಮತ್ತೆ ದೇಶ ಒಂದಾಗೋದಕ್ಕೆ. ಹೌದು, ಆಗಸ್ಟ್ 8ನೇ ತಾರೀಕಿಗೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ಈ ದಿವಾನ್ರು ಒಪ್ಪಲಿಲ್ಲ. ಇವರೇನು ಅವಾಗೇನು ಮತ್ತೆ ಇದುವರೆಗೂ ಸ್ವಾತಂತ್ರ್ಯಕ್ಕೋಸ್ಕರ ಗಲಾಟೆ ಆದವರು ಈ ನಮ್ಮ ರಾಜ್ಯದ ವಿಲೀನಕ್ಕೆ ಮತ್ತೆ ಇಲ್ಲಿ ಗಲಾಟೆಗಳಾಯಿತು. ಆಗಸ್ಟ್ ಆಯಿತು, ಆಗಲಿಲ್ಲ. ಸೆಪ್ಟೆಂಬರ್ 3ನೇ ತಾರೀಕು ಇಲ್ಲಿ ಒಂದು ದೊಡ್ಡ ಮೀಟಿಂಗ್ ನಡೆಯುತ್ತೆ. ಸುಮಾರು 1,00,000 ಜನ ಅದಕ್ಕೆ ಸೇರ್ತಾರೆ. ಅದರ ಮುಂದಾಳತ್ವನ KC ರೆಡ್ಡಿ ಅನ್ನೋರು ವಹಿಸಿರ್ತಾರೆ. ಚೆಂಗಲರಾಯ ರೆಡ್ಡಿ ಅಂದರೆ ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಅಂತೇಳಿ. ಅವರು ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕಿನವರು. ಅವರು ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು. ಅವರು ಮುಂದಾಳತ್ವದ ಚಳುವಳಿ ಆ ಕಾಲದಲ್ಲಿ ಏನು ನಡೀತಿತ್ತು ಅದರಲ್ಲಿ ಮುಖ್ಯ ನಮ್ಮ ಕೋಲಾರ ಜಿಲ್ಲೆಗೆ ದೊಡ್ಡ ಹೆಸರು ಇದ್ದವರು KC ರೆಡ್ಡಿ ಅಂತೇಳಿ. ಅವರ ಮುಂದಾಳತ್ವದಲ್ಲಿ ಇಲ್ಲಿ ದೊಡ್ಡ ಸಭೆ ನಡೆಯುತ್ತೆ. ಆದರೂ ಬಗ್ಗೋದಿಲ್ಲ ದಿವಾನ್ರು. ಆಮೇಲೆ ಏನಾಗುತ್ತೆ, ಇಲ್ಲಿಂದ ಮೈಸೂರು ಚಲೋ ಅಂತ ಹೇಳ್ಬಿಟ್ಟು ಒಂದು ದೊಡ್ಡ ಮೆರವಣಿಗೆ ಹೋಗ್ತಾರೆ ಇಲ್ಲಿಂದ ಮೈಸೂರುವರೆಗೂ, ಬೆಂಗಳೂರಿಂದ. ಈ ರೀತಿ ಗಲಾಟೆ ಆಗಿ ಲಾಸ್ಟ್ಗೆ ಅವರು ಒಪ್ಪಲ್ಲ. ಆಮೇಲೆ ರಿಯಲ್ ಸ್ವಾತಂತ್ರ್ಯ ಅಂತ ನಮ್ಮ ರಾಜ್ಯಕ್ಕೆ ಬಂದಿದ್ದು ಅಂದರೆ ಭಾರತ ದೇಶಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂತು. ಮೈಸೂರಿಗೆ ಇನ್ನೂ ಬಂದಿರಲಿಲ್ಲ. ಮತ್ತು ಇವರು ಇದಕ್ಕೆ ಈ ಗಲಾಟೆಗಳು ಇದಕ್ಕೆಲ್ಲ ಬಗ್ಗೆ ಅವರು ಕೆಳಗಿಳಿದು ನಮಗೆ ರಿಯಲ್ ಸ್ವಾತಂತ್ರ್ಯ ಬಂದಿದ್ದು 24 ಅಕ್ಟೋಬರ್ 1947. ಹಾಗಾದರೆ ಕರ್ನಾಟಕದ ದೃಷ್ಟಿಕೋನದಲ್ಲಿ ಅಥವಾ ಮೈಸೂರು ರಾಜ್ಯದ ದೃಷ್ಟಿಕೋನದಲ್ಲಿ ನಾವು ನೋಡಿದ್ರೆ 24 ರಾಜ್ಯದಲ್ಲಿ ನಾವು ಈಗ ದಿವಾನ ಆಳ್ವಿಕೆ ಹೋಗಿ ಮುಖ್ಯಮಂತ್ರಿ ಆಳ್ವಿಕೆ ಬಂದಿರೋದು ಅಕ್ಟೋಬರು 24ನೇ ತಾರೀಕು. ಇದು ಹೆಂಗಪ್ಪ, ನನಗೆ ನನ್ನ ಕೆಲವು ಈ ಬೆಂಗಳೂರು ಬಗ್ಗೆ ಹೇಳಬೇಕಂದ್ರೆ ನನ್ನ ವೈಯಕ್ತಿಕ ಅನುಭವಗಳನ್ನ ಕೆಲವು ಹೇಳಬೇಕಾಗುತ್ತೆ. ನಾನು ಇಲ್ಲಿ ಪಾವಗಡದ ಹತ್ರ ಒಂದು ಹಳ್ಳಿಗೆ ಹೋಗಿದ್ದೆ. ಅಲ್ಲಿ
ಒಂದು ಕಲ್ಲಿನ ಮೇಲೆ ನಾನು ಶಾಸನಗಳ ಅಧ್ಯಯನ ಮಾಡೋದು. ಅಲ್ಲಿ ಒಂದು ಶಾಸನ ಅಧ್ಯಯನಕ್ಕೆ ಹೋಗಿದ್ದೆ, ವಿಜಯನಗರ ಕಾಲದ್ದು ಶಾಸನ ಅಧ್ಯಯನ. ಅಲ್ಲಿ ಒಂದು ಕಲ್ಲು ಮೇಲೆ ಸ್ವಾತಂತ್ರ್ಯ ಉತ್ಸವಮು ಅಂತ ಹೇಳ್ಬಿಟ್ಟು ಬರೆದಿದ್ರು. ಡೇಟ್ ಬಂದುಬಿಟ್ಟು 24 ಅಕ್ಟೋಬರ್ 1947 ಅಂತೇಳಿ ನಮ್ಮ ಭಾರತದ ಬಾವುಟನ ಚಿತ್ರಿಸಿದ್ರು. ಜೈ ಹಿಂದ್ ಅಂತ ಬರೆದಿದ್ರು. ಇದು ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಬಹುಶಃ ಸ್ವಾತಂತ್ರ್ಯ ಬಂದು ಕೆಲವು ತಿಂಗಳು ಆದ ನಂತರ ಇವರು ಆಚರಿಸಿಕೊಂಡಿರ್ಬೋದು ಅಂತ ಹೇಳ್ಬಿಟ್ಟು ನಾನು ಅಂದ್ಕೊಂಡಿದ್ದೆ. ಇದಾದ ನಂತರ ಇಲ್ಲೇ ಗೌರಿಬಿದನೂರು ತಾಲೂಕು ಬಾದಿಮರಳೂರು ಅನ್ನೋ ಒಂದು ಊರಿದೆ. ಅಲ್ಲಿ ಒಂದು ಶಾಸನಗಳ ಅಧ್ಯಯನಕ್ಕೆ ಹೋದಾಗ ಅಲ್ಲಿ ಒಂದು ಕಲ್ಲು ಸಿಕ್ತು ನನಗೆ, ದೊಡ್ಡ ಕಲ್ಲು ಒಂದು. ನಾನು ಅದನ್ನು ಓದೋದಕ್ಕೆ ಪ್ರಯತ್ನ ಮಾಡಿದೆ. ಅದೇ ರೀತಿ ಕಲ್ಲು ಇಲ್ಲೂ ಹಾಕಿದ್ರು. ಸೊ ಇಲ್ಲೂ ತೆಲುಗುಲೇ ಇದೆ? ಇಲ್ಲ, ಇಲ್ಲಿ ಕನ್ನಡದಲ್ಲಿದೆ, ಅಲ್ಲಿ ತೆಲುಗಲ್ಲಿದೆ. ಇಲ್ಲಿ ಸೇಮ್ ಜೈ ಹಿಂದ್ ಅಂತೇಳಿ ಭಾರತದ ಬಾವುಟ ಬರೆದಿದ್ದಾರೆ. ಸ್ವಾತಂತ್ರ್ಯೋತ್ಸವ ಮಹೋತ್ಸವ ಅಂತ ಬರೆದಿದ್ದಾರೆ. ಡೇಟು 28 ಅಕ್ಟೋಬರ್ 1947 ಅಂತ ಬರೆದಿದ್ದಾರೆ. ಆವಾಗ ನನಗೆ ಏನು ಇದು, ಈ ಡೇಟು ಇಲ್ಲೂ ಅದೇ ಡೇಟ್ ಬರೆದಿದ್ದಾರೆ ಅಂತೇಳ್ಬಿಟ್ಟು ಮತ್ತೆ ನಾನು ಅನೇಕ ಪುಸ್ತಕಗಳ ಅಧ್ಯಯನ ಮಾಡಿದಾಗ ನನಗೆ ಗೊತ್ತಾಗಿದ್ದು, ಈಗ ನಾನು ಹೇಳಿರುವ ಇತಿಹಾಸ ಎಲ್ಲ ಬರೆದಿದ್ದಾರೆ. ನಮಗೆ ಕೆಲವು ತಿಂಗಳುಗಳ ನಂತರನೇ ನಿಜವಾದ ಸ್ವಾತಂತ್ರ್ಯ ನಮ್ಮ ರಾಜ್ಯಕ್ಕೆ ಬಂದಿರೋದು. ದೇಶಕ್ಕೇನೋ ಬಂತು, ದೇಶಕ್ಕೆ ಬಂತು, ನಾವು ಅದನ್ನು ಅಕ್ಸೆಪ್ಟ್ ಮಾಡಿದ್ವಿ, ರಾಜರು ಮಾಡಿದ್ರು. ಆದರೆ ದಿವಾನರು ಬಿಟ್ಕೊಡ್ಲಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಆಗಿ ನಮಗೆ ನಮ್ಮ ರಾಜ್ಯ ಅನ್ನೋದು ಯಾವಾಗ ಓಪನ್ ಆಯಿತು ಅಂದ್ರೆ ಅದು ಅಕ್ಟೋಬರ್ 24 ಅಲ್ಲ, ನಮಗೆ ಒಂದು 75 ದಿನಗಳು ಲೇಟಾಗಿ ಇಲ್ಲಿ ಸ್ವಾತಂತ್ರ್ಯ ಬಂದಿರೋದು. ಇದಕ್ಕೆ ನನ್ನ ಶಾಸನಗಳ ಆಧಾರನೂ ನಾನು ಕೊಡಬಲ್ಲೆ. ಸೊ ಇದು ನಮಗೆ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರವರು ಕಾಲದಲ್ಲಿ ಆಗುವಂಥದ್ದಲ್ವಾ? ಹೌದು. ಇದಾದ ನಂತರ ಮಂತ್ರಿಮಂಡಲ ರಚನೆ ಆಗುತ್ತೆ. ಮೊದಲ ಮುಖ್ಯಮಂತ್ರಿಗಳಾಗಿ ಕೆ ಚೆಂಗಲರಾಯ ರೆಡ್ಡಿ, ಕ್ಯಾಸಂಬಳ್ಳಿ ಚೆಂಗಲರಾಯ ರೆಡ್ಡಿ ಅವರು ನಾಮಿನೇಟ್ ಮಾಡ್ತಾರೆ. ಅಂದರೆ ಅವಾಗ ಇನ್ನೂ ಎಲೆಕ್ಷನ್ ಇರಲಿಲ್ಲ. ನಾಮಿನೇಟ್ ಆಗಿ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರು ಆಗ್ತಾರೆ. ಅವರು ಕೆಲವು ವರ್ಷ ಮಾತ್ರ ಆಡಳಿತ ನಡೆಸ್ತಾರೆ. ಆಮೇಲೆ ಎಲೆಕ್ಷನ್ ಆಗುತ್ತೆ, ಇಡೀ ಭಾರತದಲ್ಲೇ ಎಲೆಕ್ಷನ್ ಆಗುತ್ತೆ. ಅದರಲ್ಲಿ ಮೊದಲ ಎಲೆಕ್ಟೆಡ್ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು. ಅವರು ಕಾಂಗ್ರೆಸ್ಸಲ್ಲಿ ಒಳ್ಳೆಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರ್ತಾರೆ. ಇದೇ ರಾಮನಗರ ಹತ್ರನೇ ಅವರು ಊರು, ಕೆಂಗಲ್ ಅನ್ನೋದು ಅವ್ರ ಊರು. ಅವರು ಮೊದಲ ಮುಖ್ಯಮಂತ್ರಿ ಆಗ್ತಾರೆ, ಎಲೆಕ್ಟೆಡ್ ಮುಖ್ಯಮಂತ್ರಿ. KC ರೆಡ್ಡಿ ಅವರು ಸೆಲೆಕ್ಟೆಡ್ ನಮ್ಮ ಕೆಂಗಲ್ ಹನುಮಂತಯ್ಯ ಎಲೆಕ್ಟೆಡ್ ಮುಖ್ಯಮಂತ್ರಿ ಆಗ್ತಾರೆ. ಸೊ ಕೆಂಗಲ್ ಹನುಮಂತಯ್ಯ ಅವ್ರ ಬಗ್ಗೆ ಮುಂದೆ ಅಲ್ಲೇ ಅವ್ರದ್ದೊಂದು ಬನ್ನಿ ಸಾಧನೆ ಇದೆಯಲ್ಲ, ಅಲ್ಲೇ ಮಾತಾಡೋಣ ಬನ್ನಿ. ಇದೇ ವಿಧಾನಸೌಧ. ನಾವು ಇವಾಗ ಕೆಂಗಲ್ ಹನುಮಂತಯ್ಯನ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರು ನಮ್ಮ ರಾಜ್ಯಕ್ಕೆ, ನಮ್ಮ ಜನತೆಗೆ ಕೊಟ್ಟ ದೊಡ್ಡ ಕೊಡುಗೆ ಅಂದರೆ ಈ ವಿಧಾನಸೌಧ. ಒಂದು ರೀತಿಯಲ್ಲಿ ಸ್ವಾತಂತ್ರ್ಯ ಬಂದಾದ ನಂತರನೂ ರಾಜಧಾನಿ ಆಗೋದಕ್ಕೆ ಮೂಲ ಕಾರಣವೂ ಇದೇ ಬರುತ್ತೆ, ವಿಧಾನಸೌಧ. ಈ ವಿಧಾನಸೌಧ ಕಟ್ಟೋದಕ್ಕೆ ಅವರಿಗೆ ಪ್ರೇರೇಪಣೆ ಆಗಿದ್ದು, ಅವರು ಒಮ್ಮೆ ತಂಜಾವೂರಿಗೆ ಹೋಗ್ತಾರೆ. ತಂಜಾವೂರಲ್ಲಿ ಬೃಹದೇಶ್ವರ ದೇವಸ್ಥಾನದ್ದು ಒಂದು ಚೋಳರ ಕಾಲದ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನನ ಅವ್ರು ನೋಡ್ತಾರೆ. ಅದರ ಮೇಲೆ ಕಲ್ಲಿನ ಗೋಪುರ ಒಂದು ನಿರ್ಮಿಸಿರ್ತಾರೆ. ಅದು ಒಂದೇ ಏಕಶಿಲೆಯಲ್ಲಿ ಅದನ್ನು ಸಾಗಿಸಬೇಕಾದ್ರೆ ದೊಡ್ಡ ಸಾಹಸನೇ ಮಾಡಿರ್ತಾರೆ. ಎಷ್ಟೋ ಕಿಲೋಮೀಟರ್ ದೂರದಿಂದ ಅದನ್ನು ಗೋಪುರದ ಮೇಲೆ ಕುಂಡ್ರಿಸಿರೋದು ದೊಡ್ಡ ಸಾಹಸಗಾದೇನೆ ಇದು. ಹೌದು. ಇದು ನೋಡಿದ ತಕ್ಷಣ ಇವ್ರ ಮನಸ್ಸಲ್ಲಿ ಅದು ಅಚ್ಚೊತ್ತುತ್ತೆ. ಇದೇ ಥರ ಏನಾದರೂ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂಥೇಳಿ. ಒಬ್ಬ ವಿದೇಶಿ ಗೆಸ್ಟ್ ಬರ್ತಾರೆ ಇಲ್ಲಿಗೆ. ಆಗ ಈ ಅಸೆಂಬ್ಲಿ ಹಾಲೆಲ್ಲನೂ ಈ ಹೈಕೋರ್ಟ್ ಬಿಲ್ಡಿಂಗ್ ಇದೆಲ್ಲ, ಅಟಾರ ಕಚೇರಿ ಇಲ್ಲಿ ನಡೀತಾ ಇತ್ತು. ಒಬ್ಬ ಅಧಿಕಾರಿ ಯಾರೋ ಬರ್ತಾರೆ, ಏನು ಎಲ್ಲ ಬಿಡಿ ಕಲೋನಿಯರ್ ಟೈಮು ಬಿಲ್ಡಿಂಗ್ಗಳೇ ತೋರಿಸ್ತಾ ಇದೆಯಾ, ನಿಮ್ಮದು ಅನ್ನೋದು ಒಂದು ಬಿಲ್ಡಿಂಗ್ ಇಲ್ವಾ ಇಲ್ಲಿ ಅಂತ ಹೇಳ್ತಾರೆ.
ಅವಾಗ ಇವ್ರ ಮನಸ್ಸಲ್ಲಿ ಅದೊಂದು ಅಚ್ಚಳಿಯದೆ ಉಳಿಯುತ್ತೆ. ಆಗಲೇ ಅವರ ಮೈಂಡಲ್ಲಿ ತಂಜಾವೂರು ಗೋಪುರದ ಒಂದು ಮೈಂಡಲ್ಲಿ ತುಂಬಿಕೊಂಡಿರುತ್ತೆ. ಆಗ ಇಲ್ಲಿ ಒಂದು ನಮ್ಮದೇ ಆದ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಆಗ ಈ ವಿಧಾನಸೌಧ ಕಟ್ಟೋದಕ್ಕೆ ಪ್ರಾರಂಭ ಆಗ್ತಾರೆ. ಅವರ ಮನಸ್ಸಲ್ಲಿ ಒಂದು ವಿಷಯ ಹೊಳೆಯುತ್ತೆ. ಏನು ಅಂತಂದರೆ, ಮಹಾತ್ಮ ಗಾಂಧಿಯವರಿಗೂ ಬ್ರಿಟಿಷರಿಗೂ ಒಂದು ಒಪ್ಪಂದ ಆಗಬೇಕಾಗಿತ್ತು. ಅದಕ್ಕೆ ನಮ್ಮ ವೈಸ್ರಾಯ್ ಭವನ ಇದೆಯಲ್ಲ ಡೆಲ್ಲಿಯಲ್ಲಿ, ಅಲ್ಲಿ ಮಹಾತ್ಮ ಗಾಂಧಿ ಅವ್ರನ್ನ ಕರೀತಾರೆ. ಆಗ ಇರ್ವಿನ್ಗೂ ಮಹಾತ್ಮ ಗಾಂಧಿ ಅವ್ರಿಗೂ ಒಂದು ಒಪ್ಪಂದಕ್ಕೆ ಅದರಲ್ಲಿ ಹೋಗುತ್ತೆ. ಹೌದು, ಒಪ್ಪಂದ ಆಗುತ್ತೆ. ಆ ಒಪ್ಪಂದ ಆದ ನಂತರ ಇಂಗ್ಲೆಂಡಲ್ಲಿರೋ ಚರ್ಚಿಲ್ ಅವರಿಗೆ ಸಹಿಸಲಿಲ್ಲ. ಆ ಥರ ಬರೀ ಒಂದು ಪಂಚೆ ಉಟ್ಕೊಂಡಿರೋ ಫಕೀರನ್ನು ವೈಸ್ರಾಯ್ ಭವನದಲ್ಲಿ ಕರ್ಕೊಂಡು ಯಾಕೆ ಬಂದೆ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾನೆ. ಇದು ನಮ್ಮ ಭಾರತೀಯರಿಗೆಲ್ಲ ಕೆರಳುತ್ತೆ. ಇಲ್ಲಿ ಅನೇಕ ಪತ್ರಿಕೆಗಳಲ್ಲಿ ಈ ವಿಷಯ ಬರುತ್ತೆ. ಆಗಲೇ ನಮ್ಮ ಕೆಂಗಲ್ ಹನುಮಂತಯ್ಯವರು ಅಪಾರ ಗಾಂಧಿವಾದಿಗಳಾಗಿರ್ತಾರೆ. ಅವ್ರಿಗೆ ಮನಸ್ಸಲ್ಲಿ ಇದು ವಿಷಯ ಬಂದ್ಬಿಡುತ್ತೆ. ಏನು ಆ ವೈಸ್ರಾಯ್ ಭವನ ಅದಕ್ಕಿಂತ ಭವ್ಯವಾಗಿ ನಾನು ಕಟ್ಟಬೇಕು ಅನ್ನೋದು ಅವ್ರ ಮನಸ್ಸಲ್ಲಿ ಬರುತ್ತೆ. ಆಗ ತಾನೇ ಇವರು ಅಧಿಕಾರಕ್ಕೆ ಬಂದಿರ್ತಾರೆ. ಆಗಲೇ ವಿಧಾನಸೌಧ ಕಲ್ಪನೆ ಬರುತ್ತೆ. ಮೊದಲೇ ಕಂಡಿರುವಂಥ ನಮ್ಮ ತಂಜಾವೂರಿನ ಗೋಪುರನೂ ಅವ್ರ ಮೈಂಡಲ್ಲಿರುತ್ತೆ. ಸರಿ, ಒಂದು ಅಸೆಂಬ್ಲಿ ಹಾಲ್ ಕಟ್ಟೋಣ ಅಂತ ಹೇಳ್ಬಿಟ್ಟು ಈ ವಿಧಾನಸೌಧ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಮೊದಲು ಬರೀ 30,000 ರೂಪಾಯಲ್ಲಿ ಒಂದು ಬಂಗಲೆ ಮಾತ್ರ ಕಟ್ಟಬೇಕು. ಅದರಲ್ಲಿ ಎಲ್ಲರೂ ಕೂತ್ಕೊಳ್ಳೋ ವ್ಯವಸ್ಥೆ ಆಗಬೇಕು. ಅಲ್ಲಿ ಅಸೆಂಬ್ಲಿ ಇಲ್ಲಿ ನಡಿಬೇಕು ಅನ್ನೋದು ಅವ್ರದ್ದು ಮನಸ್ಸಲ್ಲಿರುತ್ತೆ. 30,000 ಆಗೋಯ್ತು, 40,000 ಆಗೋಯ್ತು, 80,000 ಆಗೋಯ್ತು. ಅವರ ಕಲ್ಪನೆ ಇನ್ನಷ್ಟು ಇಂಗ್ಲೆಂಡು ಬೇರೆ ದೇಶಗಳ ಪ್ರವಾಸ ಮಾಡ್ತಾರೆ. ಅಲ್ಲಿರುವ ಆರ್ಕಿಟೆಕ್ಟ್ ಎಲ್ಲ ಇವರು ಮೈಂಡಲ್ಲಿ ತುಂಬ್ಕೊಂಡು ಬರ್ತಾರೆ. ಅದೇ ರೀತಿ ಭವ್ಯವಾದ ಒಂದು ಮನಸ್ಸಿಟ್ಕೊಂಡ್ಬಿಟ್ಟು ಈ ಭವನನ ನಿರ್ಮಾಣ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದು ವಿಸ್ತಾರ ಆಗ್ತಾ ಇದೆ. ಈಗಿನ ಈ ಭವ್ಯವಾದ ಬಿಲ್ಡಿಂಗು ರೂಪ ಒಂದು ಬರುತ್ತೆ. ಆದರೆ ಅವರಿಗೆ ಸಹ ಮಂತ್ರಿಗಳು ಎಲ್ಲರೂ ಅಬ್ಜೆಕ್ಷನ್ ಮಾಡ್ತಾರೆ. ಏನಿದು, ಹೋಗಿ ಒಂದು 30,000ದಲ್ಲಿ ಆಗುತ್ತೆ ಅಂತ ಹೇಳಿ ಬೇರೆ ಖರ್ಚುಗಳು ಮಾಡ್ತಾ ಇದೀಯಾ ನೀನು ಅಂತ ಹೇಳಿಬಿಟ್ಟು ಒಂದು ಸಮಿತಿನ ರಚಿಸ್ತಾರೆ. ಆ ಸಮಿತಿಗೆ ಅಧ್ಯಕ್ಷರು ಬಂದು ನಿಜಲಿಂಗಪ್ಪ ಅವರು. ಆಮೇಲೆ ಇದು ಕಟ್ಟಬೇಕಾದ್ರೆ ಖರ್ಚು ಕಮ್ಮಿ ಮಾಡಬೇಕು ಅಂತ ಆಗಿನ ಜೈಲು ಕೈದಿಗಳನ್ನ ಕರ್ಕೊಂಡು ಬಂದು ಇದನ್ನು ಕಟ್ಟಿದ್ದು. ಕೈದಿಗಳು ಕಟ್ಟಿರುವಂಥ ವಿಧಾನಸೌಧ. ಇದಕ್ಕೂ ಮೊದಲೇ 1951ರಲ್ಲಿ ನೆಹರು ಅವರು ಇದಕ್ಕೆ ಅಡಿಪಾಯ ಹಾಕ್ತಾರೆ. ಆದರೆ ಕಾರ್ಯ ಮುಂದುವರೆದಿರೋದಿಲ್ಲ, ಹಾಗೇ ಪೆಂಡಿಂಗಲ್ಲಿರುತ್ತೆ. ಈ ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ ಅವರು ಆಗಿನ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯ ಬಂದು ನೋಡಿ ಅಡಿಪಾಯ ಹಾಕಿದ್ದಾರೆ ಇಲ್ಲಿ, ಆದರೆ ಅದು ಮುಂದೆ ಕೆಲಸ ಆಗಲಿಲ್ಲ, ಆದಷ್ಟು ಬೇಗ ಕಟ್ಟಬೇಕು ಅಂದರೆ ಮೊದಲೇ ಅವರ ಮನಸ್ಸಿನಲ್ಲಿ ತುಂಬಿಕೊಂಡಿರುವಂಥ ಈ ವಿಷಯಗಳು ಜೊತೆಗೆ ಅನಿವಾರ್ಯತೆ ಇತ್ತು. ಯಾವುದೋ ಬ್ರಿಟಿಷ್ ಕಟ್ಟಡದಲ್ಲಿ ಅಸೆಂಬ್ಲಿ ಬೇಡ ಅಂಥೇಳಿ ಈ ಕಟ್ಟಡ ಕಟ್ಟಿ ಪೂರ್ಣಗೊಳಿಸ್ತಾರೆ. ಆಗ ಇದಕ್ಕೆ 1,75,00,000 ಮಾತ್ರ ಖರ್ಚಾಗಿರುತ್ತೆ. 1,75,00,000 ಅಂದರೆ 1.25 ಕೋಟಿ ಖರ್ಚಾಗಿರುತ್ತೆ. ಅದೇ ಆಗಿನ ದೊಡ್ಡ ಮೊತ್ತ. ಅದು ಆ ಕಮಿಟಿ ವರದಿನೂ ಕೊಡುತ್ತೆ, ಇಲ್ಲ ಕಡಿಮೆ ಖರ್ಚಲ್ಲೇ ಇದನ್ನು ಕಟ್ಟಿರೋದು ಅಂತ. ಆದರೂ ಗಲಾಟೆಗಳು ಮಾಡ್ತಾರೆ ಮಂತ್ರಿಗಳು, ಎಲ್ಲರೂ ರಾಜೀನಾಮೆ ಕೊಡಬೇಕು ಅಂತ. ಬೇಸೆತ್ತು ರಾಜೀನಾಮೆ ಕೊಟ್ಟು ಬಿಡ್ತಾರೆ. ಅಷ್ಟು ಮಹತ್ವಾಕಾಂಕ್ಷೆಯಿಂದ ಕಟ್ಟಿದ ವಿಧಾನಸೌಧದಲ್ಲಿ ಕೆಂಗಲ್ ಹನುಮಂತಯ್ಯ ಅವರು ಒಂದು ದಿವಸ ಕೂಡ ಕೂತ್ಕೊಂಡಿಲ್ಲ. ಸೊ ಒಂದು ದಿನನೂ ಇದರೊಳಗೆ ಬರಲೇ ಇಲ್ಲ ಕೆಂಗಲ್ ಹನುಮಂತಯ್ಯ. ಹೌದು, ಅವರು ರಾಜೀನಾಮೆ ಕೊಡ್ತಾರೆ. ಆಗಲೇ ಕಡದಾಲ್ ಮಂಜಪ್ಪ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅವರ ಸಮಯದಲ್ಲೇ ಇದನ್ನು ಉದ್ಘಾಟನೆ ಆಗುತ್ತೆ. ಸೊ ಕೆಂಗಲ್ ಹನುಮಂತಯ್ಯ ಅವರ ನಂತರ ಬರೋದು ನಮ್ಮ ಕಡದಾಲ್ ಮಂಜಪ್ಪ ಅವರು. ಬನ್ನಿ, ಮುಖ್ಯಮಂತ್ರಿಗಳು ಯಾರ್ಯಾರಿದ್ರು ಅವ್ರ ಬಗ್ಗೆ ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ಇಲ್ಲಿವರೆಗೂ ನಮ್ಮ ಬೆಂಗಳೂರಿನ ಅವಲೋಕನ
ಅನ್ನುವ ಒಂದು ಬೆಂಗಳೂರಿನ ಇತಿಹಾಸ ಕುರಿತಾದಂತಹ ಒಂದು ಸಂಚಿಕೆಗೆ ನೀವು ಕೊಟ್ಟಂತಹ ಪ್ರೀತಿ ಇವತ್ತು ನಮ್ಮನ್ನು ಮತ್ತೆ ಆ ಬೆಂಗಳೂರಿನ ಒಂದಷ್ಟು ಕೆಲಸಗಳನ್ನು ಇತಿಹಾಸಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದರಲ್ಲಿ ನಮ್ಮ ಜೊತೆಗೆ ಸಂಪೂರ್ಣ ಜರ್ನಿ ಬಂದಂಥ ನಮ್ಮ ಧನ್ಪಾಲ್ ಸರ್ ಇವತ್ತು ನಮ್ಮ ಜೊತೆಗಿದ್ದಾರೆ. ನಾವು ಆ್ಯಕ್ಚುಲಿ ಬೆಂಗಳೂರಿನ ಇತಿಹಾಸ ಅಂತ ಶುರು ಮಾಡಿದ್ದು ಇದೇ ಲಾಲ್ಬಾಗ್ನ ಈ ಬಂಡೆ ಮೇಲೆ ಕೂತ್ಕೊಂಡು. ಸೊ ಬೆಂಗಳೂರದು ಒಂದು 300 ಕೋಟಿ ವರ್ಷಗಳ ಹಿಂದಿನಿಂದ ಶುರುವಾಗುವಂಥ ಒಂದು ಚರಿತ್ರೆನ ಮಾತಾಡಿದ್ವಿ. ಅಲ್ಲಿಂದ ಶುರುವಾದಂಥ ಒಂದು ಚರಿತ್ರೆ ಮೊದಲನೇ ಮುಖ್ಯಮಂತ್ರಿ ಆದಂಥ ನಮ್ಮ ಕೆಂಗಲ್ ಹನುಮಂತಯ್ಯ ಅವರವರೆಗೂ ನಾವು ಒಂದು ಜರ್ನಿಯನ್ನು ಮಾಡಿದ್ವಿ. ಈಗ ಅದಾದ ನಂತರ ಬೆಂಗಳೂರಿನ ಈ ಇತಿಹಾಸದ ಕುರಿತಾದ ಒಂದು ಸರಣಿಯನ್ನು ಕೊನೆಗೊಳಿಸೋದಕ್ಕಿಂತ ಮೊದಲು ಒಂದಷ್ಟು ವಿಷಯಗಳನ್ನು ಮಾತಾಡಬೇಕು ಅಂತ ನಾವು ಇಲ್ಲಿಗೆ ಬಂದಿದ್ದೀವಿ, ಮತ್ತೆ ಮೊದಲನೇ ಜಾಗಕ್ಕೆ. ಅದರಂತೆ ಇವತ್ತು ಏನಕ್ಕೆ ಇಲ್ಲಿಂದನೇ ಶುರು ಮಾಡಿದಂಥ ಒಂದು ಬೆಂಗಳೂರಿನ ಅವಲೋಕನ ಅನ್ನೋ ಒಂದು ಇತಿಹಾಸದ ಸರಣಿಯನ್ನು ಇದೇ ಜಾಗದಲ್ಲಿ ಮುಗಿಸೋಣ ಅಂತ ಬಂದಿರೋದಕ್ಕೆ ಒಂದು ಬಲವಾದ ಕಾರಣ ಇದೆ. ನಮ್ಮ ಕಳೆದ ಸಂಚಿಕೆಯಲ್ಲಿ ನೀವು ಕೆಂಗಲ್ ಹನುಮಂತಯ್ಯ ಅವ್ರ ಬಗ್ಗೆ ತಿಳ್ಕೊಂಡ್ರಿ. ಅವರಿಗೂ ಮತ್ತು ಈ ಬಂಡೆಗೂ ಒಂದು ಸಂಬಂಧ ಇದೆ, ಅದನ್ನು ಸರ್ ಹೇಳೋದಕ್ಕೆ ಬಂದಿದ್ದಾರೆ. ಸೊ ಇದ್ರ ಮೂಲಕನೇ ನಾವು ಬೆಂಗಳೂರು ಇತಿಹಾಸವನ್ನು ನಾವಿಲ್ಲಿವರೆಗೂ ಏನು 25 ಸಂಚಿಕೆಗಳ ಮುಖಾಂತರ ಹೇಳಿದ್ವಿ ಅದನ್ನು ಮುಕ್ತಾಯ ಮಾಡ್ತಾಯಿದ್ದೀವಿ. ಸೊ ಮೇಯ್ನ್ ವಿಚಾರನ ಇವತ್ತು ನಾವು ಇಲ್ಲೇನಕ್ಕೆ ಬಂದಿದ್ದೀವಿ, ಏನು ವಿಷಯ ಹೇಳ್ತಿದ್ದೀವಿ ಅನ್ನೋದನ್ನ ಸರ್ನ ಕೇಳೋಣ. ಸರ್ ನಮಸ್ತೆ. ನಮಸ್ತೆ. ನೀವು ಹೇಳ್ದಂಗೆ ಬೆಂಗಳೂರು ಇತಿಹಾಸನ ಕೆಲವು ವಿಷಯಗಳನ್ನ ಹೆಕ್ಕಿ ತೆಗೆದಿದ್ದೀವಿ ಅಷ್ಟೇ. ಬೆಂಗಳೂರು ಇತಿಹಾಸನ ಹೇಳಬೇಕಾದ್ರೆ ಇನ್ನೂ ಎಷ್ಟೋ ವರ್ಷಗಳಾದ್ರೂ ಆಗೋದಿಲ್ಲ. ಇದಕ್ಕೆ ಅಂತ್ಯ ಅನ್ನೋದು ಇಲ್ಲ, ತೆರೆದುಕೊಂಡಷ್ಟು ಇತಿಹಾಸ ಇದೆ. ಅವುಗಳಲ್ಲಿ ಕೆಲವನ್ನ ನಾವು ಇಲ್ಲಿ ಹೆಕ್ಕಿ ತೆಗೆದು ನಿಮ್ಮ ಪ್ರೇಕ್ಷಕರಿಗೆಲ್ಲ ನಾವು ತಿಳಿಸ್ಕೊಟ್ಟಿದ್ದೀವಿ. ಸುಮಾರು 300 ಕೋಟಿ ವರ್ಷಗಳ ಹಿಂದಿನ ಈ ಕಲ್ಲಿನಿಂದ ಪ್ರಾರಂಭ ಮಾಡೋದು. ಯಾಕೆಂದರೆ ಇತಿಹಾಸನ ಅಲ್ಲಿಂದ ನಮಗೆ ಸಿಗ್ತಾ ಇದೆ. ಮಾನ್ಯುಮೆಂಟೇ ಇಲ್ಲಿ ನಮ್ಮ ಕಣ್ಣೆದುರುಗಡೆ ಇದೆ. ಅದಾಗ್ಬಿಟ್ಟ ಮೇಲೆ ನಾವು ಕ್ರಿಸ್ತ ಪೂರ್ವದಲ್ಲಿ ಯಾವ ರೀತಿ ಇತ್ತು ಬೆಂಗಳೂರು, ಜೀವ ಸಂಕಲಗಳು ಬಂದು ಮೇಲೆ ಸಿಗುವ ಇತಿಹಾಸ ಬಂತು. ಆಗ ಕೆಲವು ನಾಣ್ಯಗಳು ಸಿಕ್ತು ಅಂತ ಹೇಳಿದೆ ಕ್ರಿಸ್ತ ಪೂರ್ವದಲ್ಲಿ. ಆಗ ಇಲ್ಲಿ ವ್ಯಾಪಾರ ವಹಿವಾಟು ಇಲ್ಲಿ ಮಾಡ್ಕೊತಾ ಇದ್ದರು. ಮತ್ತು ಇಲ್ಲಿ ಆದಿಮಾನವರು ಇದ್ದರು ಅನ್ನೋದಕ್ಕೆ ಒಂದು ದೊಡ್ಡ ಬಂಡೆನ ಅದನ್ನು ತೋರಿಸೋದು ನಾವು ಕಲ್ಮನೆ ಅಂತ ಹೇಳ್ತೀವಿ. ಆಗ ಅಲ್ಲಿ ಒಂದು ನೋಡಿದ್ವು. ಅದು ಸುಮಾರು ಕ್ರಿಸ್ತಪೂರ್ವ ಅಂದರೆ 3000 ವರ್ಷಗಳ ಹಿಂದಿನ ಆ ಕಲ್ಲು ನೋಡಿದ್ವು. ಇನ್ನು ಅನೇಕ ಸಮಾಧಿಗಳಿದೆ. ನಾವು ಮುಖ್ಯವಾದನ್ನು ಅದನ್ನು ಆದ್ಕೊಂಡು ಮಾಡಿದ್ವು. ಅಂದರೆ 3000 ವರ್ಷಗಳ ಹಿಂದೆ ಇಲ್ಲಿ ಜನವಸತಿ ಇತ್ತು ಅಂತೇಳೋದಕ್ಕೆ ಅದಕ್ಕೂ ಒಂದು ಆಧಾರ ತೋರಿಸಿ ಅಲ್ಲಿ ಮಾತಾಡ್ದು. ಅದಾಗ್ಬಿಟ್ಟ ಮೇಲೆ ನಮ್ಮ ಇತಿಹಾಸಕ್ಕೆ ನಾವು ಹೋಗಬೇಕಾದ್ರೆ ರಾಜಕೀಯ ಇತಿಹಾಸ ಇದಕ್ಕೆಲ್ಲ ಹೋದಾದರೆ ನಮಗೆ ಆ ಅಧಿಕೃತ ದಾಖಲೆಗಳು ಬರೋದು ಶಾತವಾಹನರು ನಾವು ಹೇಳಬೇಕಾಗಿತ್ತು. ಆದರೆ ಶಾತವಾಹನರ ಯಾವುದೇ ಒಂದು ಶಾಸನ ಆಗಲಿ ಯಾವುದೇ ಒಂದು ಆಧಾರ ನಮಗೆ ಈ ಬೆಂಗಳೂರು ಪ್ರಾಂತ್ಯದಲ್ಲಿ ಸಿಕ್ಕಿಲ್ಲ. ಅಂದರೆ ನಾವೀಗೇನು ಕರ್ನಾಟಕದ ಇತಿಹಾಸ ಅಂತ ಶುರು ಮಾಡಿದ್ರೆ ಶಾತವಾಹನರಿಂದ ಶುರು ಮಾಡ್ತೀವೋ, ಹೌದು, ಆ ಶಾತವಾಹನರದ್ದು ಯಾವುದೇ ರೀತಿ ಪಳವಳಿಕೆಗಳಾಗಿ ಇಲ್ಲಿ ಸಿಕ್ಕಿಲ್ಲ. ಬೆಂಗಳೂರಿನ ಸುತ್ತಮುತ್ತ ನಾವು ಈ ಇತಿಹಾಸ ಹೇಳುವಾಗ ನಮಗಿಲ್ಲ ಇಲ್ಲದೆ ಇರೋದ್ರಿಂದ ನಾವು ಅದನ್ನು ಹೆಚ್ಚಾಗಿ ಹೇಳೋದಕ್ಕೆ ಹೊರಡಲಿಲ್ಲ. ನಮಗೆ ಆಧಾರಗಳು ಸಿಕ್ಕಿದ್ದು ಬಂದು ಗಂಗರ ಇತಿಹಾಸ. ಸುಮಾರು 750ರ ಇತಿಹಾಸ, ಶ್ರೀಪುರುಷನ ಕಾಲದ್ದು ಅನೇಕ ಶಾಸನಗಳು, ವೀರಗಲ್ಲುಗಳು ಅದೆಲ್ಲ ನೋಡಿದ್ವು. ಅಲ್ಲಿಂದ ರಾಜಕೀಯ ಇತಿಹಾಸ ಬಂತು. ಅದಾಗ್ಬಿಟ್ಟ ಮೇಲೆ ಇನ್ನು ಕ್ರಿಸ್ತಶಕ 890ರದ್ದು ಬೆಂಗಳೂರು ಅನ್ನೋ ಹೆಸರು ಪ್ರಸ್ತಾಪ ಇರೋದು ನೋಡಿದ್ವು. ಅಂದರೆ ಈಗ ನಾವೇನು ಇಲ್ಲಿ ರಾಜಕೀಯ ಇತಿಹಾಸ ಅಂತ ಶುರು ಮಾಡಿದಾಗ ಈ ಜಾಗ ಇದೇ ಥರ ಕೋಲಾರದಿಂದ ಹೋದಂಥ ಗಂಗರು, ಸೊ ಅವ್ರದ್ದು ಇದೇ ಒಂದು ಮೂಲ ಸ್ಥಾನವಾಗಿದ್ದರಿಂದ ಇಲ್ಲೆಲ್ಲ ಗಂಗರ ಅವರ ಸಾಮಂತರು ಇಲ್ಲಿ ಆಳ್ತಾ ಇದ್ರು. ಬೆಂಗಳೂರಿನ ಮೊದಲನೇ ಇತಿಹಾಸದಲ್ಲಿ ನಮ್ಗೆ ರಾಜಕೀಯ ಇತಿಹಾಸದಲ್ಲಿ ಗಂಗರು ಸಿಗ್ತಾ ಇದ್ರು. ಸೊ ಗಂಗರ ಕಾಲದಲ್ಲೇ ನಾವು ಬೆಂಗಳೂರು ಅನ್ನುವಂತಹ ಹೆಸರು 890ರಲ್ಲಿ ಎಲ್ಲಿ ಬೇಗೂರಲ್ಲಿ ನಾಗತ್ತರ ಅನ್ನೋ ಸಾಮಂತ ರಾಜ ಆಳಬೇಕಾದ್ರೆ ಆತನ ಉಲ್ಲೇಖ ಇರುವ ಒಂದು ಶಾಸನದಲ್ಲಿ ನಾವು ಬೆಂಗಳೂರ ಕಾಳಗದಲ್ಲಿ ಅಂತೇಳ್ಬಿಟ್ಟು ಒಂದು ಪದ ನೋಡಿದ್ವು. ಅದೇ ಮೊದಲ ಬೆಂಗಳೂರಿನ ಹೆಸರು ಉಲ್ಲೇಖ ಆಗಿರೋದು ಅಂತ ತಿಳಿಸಿದ್ದೀವಿ ನಾವು. ಆಯಿತು, ಹೌದು. ಅದಾದ ನಂತರ ಸುಮಾರು 1000 ಅಲ್ಲಿ ಗಂಗರು ಎಲ್ಲ ಆಳ್ತಾಯಿದ್ರು.
1000 ಮೇಲೆ ಆಗ ತಾನೇ ಚೋಳರು ಇಲ್ಲಿ ಆಕ್ರಮಣ ಮಾಡಿ ಇಲ್ಲಿ ಕಿತ್ತಾಟಗಳು ಮಾಡ್ತಾಯಿದ್ರು ಅಂತ ನಾವು ಆವಾಗಲೇ ತಿಳಿಸಿದ್ದೀವಿ. ಚೋಳರು ಆಡಳಿತ ವಹಿಸ್ಕೊಂಡ್ರು. ಈ ಗಂಗರು ಆವಾಗ ಅವರ ಸಾಮಂತರಾಗಿ ಇಲ್ಲಿ ರಾಜಕೀಯ ಆಡಳಿತ ನಡೆಸ್ತಾರೆ. ಅದಾದ ನಂತರ ಸುಮಾರು ಒಂದು 200 ವರ್ಷಗಳು ಇವರು ಚೋಳರು ಆಳಿದ ನಂತರ ಹೊಯ್ಸಳರು ಪ್ರಬಲ ಆದರು. ಹೊಯ್ಸಳರು ಬಂದು ಇವ್ರನ್ನ ಸೋಲಿಸಿ, ಬರೀ ಸೋಲಿಸೋದಷ್ಟೇ ಇಲ್ಲ, ಇವ್ರನ್ನ ತಮಿಳ್ನಾಡುವರೆಗೂ ವಾಪಸ್ ಕಳಿಸಿ ತಮಿಳ್ನಾಡನ್ನು ಆಕ್ರಮಿಸಿಕೊಂಡು ಹೊಯ್ಸಳರು ಆಳ್ತಾಯಿದ್ರು. ಅವರನ್ನು ಸಾಮಂತರನಾಗಿ ಮಾಡಿಕೊಂಡ್ರು. ಈ ರೀತಿ ನಾವು ಇತಿಹಾಸನ ಬಂದು ಹೊಯ್ಸಳರು ಆದ ನಂತರ ಅವ್ರದ್ದು 14ನೇ ಶತಮಾನದಲ್ಲಿ ಅವರು ಆಡಳಿತನೂ ಕೊನೆಗೊಂಡು ನಂತರ ವಿಜಯನಗರ ಆಡಳಿತ ಪ್ರಾರಂಭ ಆಗುತ್ತೆ. ವಿಜಯನಗರದಲ್ಲಿ ಅನೇಕ ರಾಜರು ಆಳ್ತಾರೆ. ಅವರಿಗೆ ಸಾಮಂತರಾಗಿದ್ದ ಕೆಂಪೇಗೌಡರು ಇಲ್ಲಿ ಬಂದರು. ಅವರು ವಿಜೃಂಭಣೆಯಿಂದ ಬೆಂಗಳೂರನ್ನು ವ್ಯವಸ್ಥಿತವಾಗಿ ಕಟ್ಟಿದ್ರು. ಅಲ್ಲಿಂದ ವ್ಯವಸ್ಥಿತವಾಗಿ ಕಟ್ಟಿರೋದಕ್ಕೋಸ್ಕರ ನಾವು ಅವ್ರನ್ನ ಬೆಂಗಳೂರು ನಗರ ನಿರ್ಮಾಪಕರು ಅಂತ ನಾವು ಕರಿತಾ ಇದ್ದೀವಿ. ಬೆಂಗಳೂರನ್ನ ಕಟ್ಟಿ ಇಲ್ಲಿ ಎಲ್ಲ ಜನಗಳಿಗೂ ಸೌಕರ್ಯಗಳು ಮಾಡಿಕೊಟ್ರು. ಆ ರೀತಿ ಆಡಳಿತ ನಡೆಸಿ ಅದಾದ ನಂತರ ಇಮ್ಮಡಿ ಕೆಂಪೇಗೌಡರು ಅವರಷ್ಟೇ ವಿಜೃಂಭಣೆಯಿಂದ ಬೆಂಗಳೂರನ್ನು ಹೊಸದಾಗಿ ಕಟ್ಟಿ ಜನೋಪಯೋಗಿ ಕೆಲಸಗಳು ಮಾಡಿದ್ರು ಅಂತ ನಾವು ಹೇಳಿದ್ದೀವಿ. ಅದೇ ಇಮ್ಮಡಿ ಕೆಂಪೇಗೌಡರು ಕಟ್ಟಿರೋ 4 ಎಲೆ ಗೋಪುರಗಳಲ್ಲಿ ಇದು ಒಂದು. ಅದಾದ ನಂತರ ಬಿಜಾಪುರ ಸುಲ್ತಾನ ಆಕ್ರಮಣ ಮಾಡಿದ ಆದಿಲ್ ಶಾಹಿ. ಮರಾಠರು ಇಲ್ಲಿ ಆಳಿದ್ರು. ಮರಾಠರಿಂದ ಮೊಘಲರು ಇದನ್ನು ವಶಪಡಿಸ್ಕೊಂಡ್ರು. ಮೊಘಲರಿಂದ ಮೈಸೂರು ಮಹಾರಾಜ ಚಿಕ್ಕದೇವರಾಜ ಒಡೆಯರು ತಗೊಂಡ್ರು. ಮೈಸೂರು ಮಹಾರಾಜರಿಂದ ಹಾಗೇ ಬಂದು ಹೈದರ್ ಅಲಿ, ಟಿಪ್ಪು ಸುಲ್ತಾನು ಇವರೆಲ್ಲ ಆಡಳಿತ ನಡೆಸಿದ್ರು. ಅವ್ರದ್ದೇ ಆದ ಕೊಡುಗೆಗಳು ಬೆಂಗಳೂರಿಗೆ ಕೊಟ್ಕೊಂಡು ಹೋದರು. ಮತ್ತು ಬ್ರಿಟಿಷರು ಇಲ್ಲಿ ಬಂದರು. ಅಲ್ಲಿಂದ ಅನೇಕ ಯುದ್ಧಗಳು ನಡೀತು. ಇಲ್ಲಿ ಅನೇಕ ಯುದ್ಧಗಳು ನಡೆದು ಮತ್ತೆ ಮೈಸೂರು ಮಹಾರಾಜರ ಆಡಳಿತಕ್ಕೆ ಹೋಯಿತು. ಮೈಸೂರು ಮಹಾರಾಜರ ಆಡಳಿತನ ಅವರ ದಿವಾನರು ಆಡಳಿತ ಮಾಡಿದ್ರು. ದಿವಾನರಿಂದ ಮತ್ತೆ ಬ್ರಿಟಿಷರು ವಶಪಡಿಸ್ಕೊಂಡ್ರು. ಮತ್ತೆ ಮೈಸೂರು ಮಹಾರಾಜರು ಕೊಟ್ಟು ಮತ್ತು ಸರ್ಕಾರ ಸ್ವತಂತ್ರ ಬರೋವರೆಗೂ ಮೈಸೂರು ಮಹಾರಾಜರೇ ಆಳ್ಕೊಂಡು ಬಂದರು. ಸ್ವತಂತ್ರ ಬರೋವರೆಗೂ ನಾವು ಇದುವರೆಗೂ ಇತಿಹಾಸನ ಹೇಳಿದ್ದೀವಿ. ಆಗ ಸ್ವಾತಂತ್ರ್ಯ ಬಂತು. ಆಗ ನಾನು ಹೇಳಿದೆ ಸೆಲೆಕ್ಟೆಡ್ ಮುಖ್ಯಮಂತ್ರಿಯಾಗಿ ಕೆ.ಸಿ. ರೆಡ್ಡಿ ಅವರು ಆಡಳಿತ ವಹಿಸ್ಕೊತಾರೆ. ಅವರು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕ್ಯಾಸಂಬಳ್ಳಿ ಅನ್ನೋ ಊರಿನಿಂದ ಬಂದಕ್ಕೆ ಕ್ಯಾಸಂಬಳ್ಳಿ ಕೆ.ಸಿ. ರೆಡ್ಡಿ ಅಂತ ಅವರಾದರು. ಆಮೇಲೆ ಎಲೆಕ್ಷನ್ ಆಯಿತು. ಎಲೆಕ್ಷನ್ನಲ್ಲಿ ಇಲ್ಲಿ ಆಡಳಿತ ಪಕ್ಷ ಬಂದಾಗ ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿ ಆದರು. ಅಲ್ಲಿವರೆಗೂ ನಾವು ಇತಿಹಾಸನ ಹೇಳ್ಕೊಂಡು ಬಂದಿದ್ದೀವಿ. ಅದಾದ ನಂತರ ಒಂದು ಘಟನೆ ಈ ಜಾಗಕ್ಕೆ ಸಂಬಂಧಪಟ್ಟಿದ್ದು ನಾನು ಹೇಳಬೇಕು ಅಂತ ನಾನು ನಿಮ್ಗೆ ಹೇಳಿದಾಗ ಇದೇ ಜಾಗ ಸೂಕ್ತ ಅಂತ ಹೇಳಿ ನೀವು ಇಲ್ಲಿ ಕರ್ಕೊಂಡು ಬಂದಿದ್ದೀರಾ. ಅಂದರೆ ಈಗೇನೋ ನೀವು ಹೇಗೆ ಅವ್ರ ದೊಡ್ಡ ಒಂದು ಕನಸಾಗಿತ್ತು, ಒಂದು ಗಾಂಧೀಜಿ ಅವ್ರಿಗೆ ಆದಂಥ ಒಂದು ಅವಮಾನದ ಒಂದು ಪ್ರೇರಕವಾಗಿ ಒಂದು ವಿಧಾನಸೌಧವನ್ನು ಕಟ್ಟಿಸಿದ್ರು. ದೊಡ್ಡದಾಗಿ ಇವತ್ತರೆಗೂ ನಾವು ಪೋಸ್ಟ್ ಬ್ರಿಟಿಷ್ ಬಿಲ್ಡಿಂಗ್ ಸ್ಟ್ರಕ್ಚರ್ಗಳನ್ನು ದೇಶದಲ್ಲಿ ನೋಡಿದ್ರೆ ಒನ್ ಆಫ್ ದ ಟಾಪ್ ಫಿಗರ್ ಆಗಿ ಕಾಣಿಸುವಂಥ ಒಂದು ವಿಧಾನಸೌಧನ ಕಟ್ಟಿದ್ರು. ಅದು ಅವ್ರ ಕನಸಾಗಿತ್ತು. ಅದಕ್ಕೆ ಅದರಲ್ಲಿ ಒಂದು ದಿನನೂ ಅವ್ರು ಕೂತ್ಕೊಳ್ಳಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡಿದ್ವಿ. ಅದೇ ಥರದ್ದು ಇನ್ನೊಂದು ಕನಸು, ಅವರ ಮತ್ತೊಂದು ಕನಸು ಬಗ್ಗೆ ನೀವು ಹೇಳ್ತಾ ಇದ್ದೀರಾ? ಹೌದು. ಈಗ ಸ್ವಲ್ಪ ಹಿಂದಕ್ಕೆ ಹೋಗಿದ್ರೆ ಇಲ್ಲಿ 1938ರಲ್ಲಿ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಈ ಕೆ.ಸಿ. ರೆಡ್ಡಿ ಅವರಾಗಲಿ, ಆಮೇಲೆ ಕೆಂಗಲ್ ಹನುಮಂತ ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಸ್ವಾತಂತ್ರ್ಯಗಳಲ್ಲಿ ಜೈಲಿಗೆ ಹೋಗಿದ್ದಾರೆ. ಮುನ್ನೆಲೆ ಇದ್ದಂಥ ನಾಯಕರು. ಆಗಲೇ 1938ರಲ್ಲಿ ಅನೇಕ ಸತ್ಯಾಗ್ರಹಗಳು ನಡೀತಾಯಿತ್ತು. ಎಲ್ಲ ಕಡೆ ಇಡೀ ರಾಜ್ಯಾದ್ಯಂತ ನಡೀತಾಯಿತ್ತು. ಅವುಗಳಲ್ಲಿ ಈ ಭಾಗದಲ್ಲಿ ಅಂತಂದರೆ ನಾವು ಕೆಲವನ್ನ ನಾನು ಹೇಳ್ತೀನಿ. ಇಲ್ಲೇ ವಿಧುರಾಶ್ವತ್ಥದಲ್ಲಿ 1938ರಲ್ಲಿ ಒಂದು ಸತ್ಯಾಗ್ರಹ ನಡೀತಾಯಿತ್ತು. ಎಲ್ಲ ಒಂದು ಜಾಗದಲ್ಲಿ ಮೀಟಿಂಗ್ ಕರೆದು ಅವ್ರು ಏನಾದರೂ ಮಾಡಬೇಕು ಅಂದಾಗ ಬ್ರಿಟಿಷರು ಅಲ್ಲಿ ನಿಷೇಧಾಜ್ಞೆ ಆಗಿಬಿಡ್ತಾರೆ, ಮಾಡೋಂಗಿಲ್ಲ ಅಂತ. ಇವರೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಇವರು ಹಠಕ್ಕೆ ಮತ್ತೆ ಅಲ್ಲಿ ಸತ್ಯಾಗ್ರಹ ಮಾಡಿದ್ರು.
ಅಲ್ಲಿ ಶೂಟೌಟ್ ಆಯಿತು. ಅನೇಕ ಸತ್ಯಾಗ್ರಹಗಳೆಲ್ಲ ಅಲ್ಲಿ ಸತ್ತರು. ಇದೇ ಕಾಲಘಟ್ಟದಲ್ಲಿ ಏಪ್ರಿಲ್ 1938 ಏಪ್ರಿಲ್ಲು 9, 10, 11 ಅಲ್ಲಿ ಒಂದು ಧ್ವಜ ಸತ್ಯಾಗ್ರಹ ಮಾಡಬೇಕು ಅಂತ ಪ್ರಾರಂಭ ಮಾಡಿದ್ರು. ಅದೇ ಜಾಗದಲ್ಲಿ ಅಲ್ಲಲ್ಲ, ಇಲ್ಲಿ ಮದ್ದೂರು ಬಳಿ. ಆಗ ಅಲ್ಲಿ ಮೀಟಿಂಗಲ್ಲಿ ಶ್ರೀ ಸಿದ್ಧಲಿಂಗಯ್ಯ ಅವರು ಅಧ್ಯಕ್ಷತೆ ವಹಿಸಿದರು. ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರು. ಅದರಲ್ಲಿ ಕೆ ಸಿ ರೆಡ್ಡಿ ಇದ್ದರು, ಕೆ ಟಿ ಭಾಷ್ಯಂ ಅಂತ ಇದ್ದರು, ಎಸ್ ಸಿ ದಾಸಪ್ಪ ಅವರಿದ್ದರು, ಆಮೇಲೆ ಯಶೋದಮ್ಮ ದಾಸಪ್ಪ ಅವರಿದ್ದರು, ಬಳ್ಳಾರಿಯಿಂದ ಸಿದ್ದಮ್ಮ ಅಂತ ಬಂದರು, ಆಮೇಲೆ ಭಾಗೀರಥಮ್ಮ ಅಂತ ಇದ್ದರು. ಆಮೇಲೆ ಇವರೆಲ್ಲ ಸೇರಿ ಅಲ್ಲಿ ಧ್ವಜನ, ಆಮೇಲೆ ಚಟ್ಟೋಪಾಧ್ಯಾಯ ಅಂತ ಇದ್ದರು, ಇವರೆಲ್ಲ ಸೇರಿ ಅಲ್ಲಿ ಧ್ವಜನ ಹಾರಿಸ್ಬೇಕು ಅಂತ ಹೊರಟಿದ್ರು. ಅಲ್ಲಿ ಧ್ವಜನ ಹಾರಿಸೋ ಇದ್ದರು. ಆ ಧ್ವಜನ ಹಾರಿಸಿದವರು ಬಂದು MN ಜೋಯ್ಸ್ ಅಂತೇಳಿ. ಅಲ್ಲಿನೂ ಇದೇ ಬ್ರಿಟಿಷರು ಗುಂಡು ಹಾರಿಸಿ ಅನೇಕ ಸತ್ಯಾಗ್ರಹಗಳು ಅಲ್ಲಿನೂ ತೀರ್ಕೊತಾರೆ, ಮದ್ದೂರಲ್ಲಿ. ಈ ಘಟನೆಗಳೆಲ್ಲ ನಮ್ಮ ಕೆಂಗಲ್ ಹನುಮಂತಯ್ಯ ಗಮನದಲ್ಲಿರುತ್ತೆ. ಇವರೆಲ್ಲ ದೇಶಕ್ಕೋಸ್ಕರ, ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಆತ್ಮ ಬಲಿದಾನ ಮಾಡಿದ್ದಾರೆ. ಇವ್ರಿಗೊಂದು ಸ್ಮಾರಕ ಮಾಡಬೇಕು ಅಂತೇಳ್ಬಿಟ್ಟು ಅವ್ರ ಕನಸಾಗಿತ್ತು. ಆಗ ಭಾಗಶಃ ಅವರು ನಿವೃತ್ತಿಯಾಗಿದ್ದರು ರಾಜಕೀಯದಿಂದ. ಆಗ 1968ರಲ್ಲಿ ಒಂದು ಇವರಿಗೆ ಸ್ಮಾರಕ ಮಾಡಬೇಕು ಅಂತೇಳ್ಬಿಟ್ಟು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿದ್ರು. ಯಾವ ರೀತಿ ಕಲೆಕ್ಟ್ ಮಾಡಿದ್ರು ಅಂತಂದರೆ, ಇವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದರೆ ಇವರಿಗೆ ಹೂವಿನ ಹಾರ ಹಾಕಕ್ಕೆ ಬರ್ತಾರೆ. ಇವ್ರು ಏನು ಹೇಳ್ತಾಯಿದ್ರು ಅಂತಂದರೆ, ಇಲ್ಲ ಒಂದು ಸ್ಮಾರಕ ಮಾಡಬೇಕು, ಈ ಹಾರ ಕೂಡ ನನಗೆ ಆಗಬೇಡಿ, ಹಾರಕ್ಕೆ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ದುಡ್ಡು ಕೊಡಿ, ಒಂದು ಸ್ಮಾರಕ ಮಾಡೋಣ ಅಂತೇಳ್ಬಿಟ್ಟು ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡಿ ಅವರು ಜಾಗನ ನಿರ್ಣಯ ಮಾಡಿಕೊಂಡಿದ್ದು ಬಂದು ಇದೇ ಲಾಲ್ಬಾಗಿನ ಈ ಪೆನಿನ್ಸುಲಾರ್ ನೈಸ್ ಅನ್ನೋ ಈ ಬಂಡೆ ಮೇಲೆ ಒಂದು ಬೃಹತ್ ಭವನ ಕಟ್ಟಬೇಕು ಅನ್ನೋದು ಅವರ ಕನಸಾಗಿತ್ತು. ಸರಿ, ಆವಾಗ ಸರ್ಕಾರಕ್ಕೆ ಅವರು ಮನವಿ ಕೊಟ್ಟರು, ದುಡ್ಡು ಕಲೆಕ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರು. ಸರ್ಕಾರನೂ ಇಲ್ಲಿ ಒಂದು ಬೃಹತ್ ಭವನ ಕಟ್ಟೋದಕ್ಕೆ ಆದೇಶ ಕೊಟ್ಟರು ಅವರಿಗೆ, ಕಟ್ಟಿ ಅಂತ ಹೇಳ್ಬಿಟ್ಟು. ಅದಾಗ್ಬಿಟ್ಟ ಮೇಲೆ ಇನ್ನೊಂದು ಘಟನೆ ನಡೆಯುತ್ತೆ. ಇಲ್ಲಿ ಮೊದಲೇ ಇದು ಸ್ಮಾರಕ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಸ್ಮಾರಕ ಅಂತ ನಿರ್ಧಾರ ಆಗಿದೆ. ಇದು ರಾಷ್ಟ್ರೀಯ ಸ್ಮಾರಕ ಅಂತ ಪೆನಿನ್ಸುಲಾರ್ ನೈಸ್ ಅಂತೇಳಿ ಇದಕ್ಕೆ ಅನೇಕ ಕೋಟಿ ವರ್ಷಗಳ ಇತಿಹಾಸ ಇದೆ ಅಂತ ಗೊತ್ತಾಯಿತು, ಆಗೋಗಿರುತ್ತೆ. ಆಗ 1975ರಲ್ಲಿ ಇದು ರಾಷ್ಟ್ರೀಯ ಸ್ಮಾರಕ ಅಂತ ಹೇಳ್ಬಿಟ್ಟು ಘೋಷಣೆನೂ ಆಗಿರುತ್ತೆ. ಇದರ ಮೇಲೆ ಒಂದು ರಾಷ್ಟ್ರೀಯ ಸ್ಮಾರಕದ ಮೇಲೆ ಯಾವುದೇ ಭವನ ಆಗಲಿ, ಯಾವುದೇ ಒಂದು ಕೆಲಸಗಳು ಇದರಲ್ಲಿ ಮಾಡಬಾರ್ದು ಅನ್ನೋದು ಒಂದು ಆದೇಶ ಇರುತ್ತೆ. ಅದು ಮಾನ್ಯುಮೆಂಟ್ ಆಗಿರೋದ್ರಿಂದ ಇದಕ್ಕೆ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಆಗಿನ ಸರ್ಕಾರಕ್ಕೆ ಗಮನಕ್ಕೆ ಬರುತ್ತೆ. ಮನವಿ ಪತ್ರ ಅಲ್ಲ, ಸರ್ಕಾರ ಮೊದಲು ಆದೇಶ ಕೊಟ್ಬಿಡುತ್ತೆ. ಇದನ್ನು ಮತ್ತೆ ಇದು ಕೂಲಂಕುಷವಾಗಿ ಪರಿಶೀಲಿಸಿ ನನಗೆ ಬಲ್ಲ ಮೂಲಗಳಿಂದ ಒಂದು ವಿಷಯನೂ ಗೊತ್ತಾಯಿತು. ಇದಕ್ಕೆ ನೇರ ಆಧಾರ ನನಗೆ ಸಿಕ್ಕಿಲ್ಲ. ಒಂದು ಮೂಲದ ಪ್ರಕಾರ ಈ ವಿಷಯ ಇಲ್ಲಿ ಕಟ್ಟಬೇಕು ಅಂತ ಇರೋದು, ಅದು ಇದು ಸ್ಮಾರಕದ ಮೇಲೆ ಕಟ್ಟಬೇಕಾಗಿರೋದು ಆಗಿನ ಪ್ರಧಾನಿ ಗಮನಕ್ಕೂ ಇದು ಬಂದಿರುತ್ತೆ. ಈ ಥರ ಸ್ಮಾರಕದ ಮೇಲೆ ಕಟ್ಟಿದ್ರೆ ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರ ಗಮನಕ್ಕೂ ಬಂದು ಅವರು ಇಲ್ಲಿಗೆ ಆದೇಶ ಕಳಿಸ್ತಾರಂತೆ, ಇದನ್ನು ತಡೀರಿ ಅಂತೇಳಿ. ಇದೆಲ್ಲ ಗಮನ ಇಟ್ಕೊಂಡು ಆಗಿನ ಸರ್ಕಾರ ಇದಕ್ಕೆ ತಡೆ ಒಡ್ಡುತ್ತೆ, ಆದೇಶನ ಹಿಂಪಡೆಯುತ್ತೆ, ಇದನ್ನು ಇಲ್ಲಿ ಕಟ್ಟಬೇಡಿ ಅಂತ ಹೇಳ್ಬಿಟ್ಟು. ಆವಾಗ ಕೆಂಗಲ್ ಹನುಮಂತಯ್ಯವರಿಗೆ ನಿರಾಸೆ ಆಗೋಗುತ್ತೆ. ಸರಿ, ಏನು ಮಾಡೋದು? ಇವರಿಗೆ ತುಂಬ ಬೇಜಾರಾಗೋಯಿತು. ಹಣ ಬೇರೆ ಕಲೆಕ್ಟ್ ಮಾಡಿದರು. ಈಗಿನ ಸುಭಾಷ್ ನಗರ ಅಂತ ಇದೆಯಲ್ಲ, ಮೆಜೆಸ್ಟಿಕ್ ಬಸ್ ಸ್ಟಾಪ್ ಇದೆಯಲ್ಲ, ಅಲ್ಲಿ ಕಟ್ಟೋಣ ಅನ್ನೋದು ಒಂದು ಆಯಿತು. ಯಾಕೋ ಅಲ್ಲಿನೂ ಪರ್ಮಿಷನ್ ಸಿಕ್ಕಿಲ್ಲ. ಅದು ಜನನಿಬಿಡ ಸ್ಥಳ, ಅದು ಅಲ್ಲಿ ಬೇಡ ಅಂತೇಳ್ಬಿಟ್ಟು ಅದೂ ಆಗಲಿಲ್ಲ. ತುಂಬ ಬೇಸತ್ತು ಬಿಟ್ರು ಇವರು. ಆಗ ಇಲ್ಲಿ ಕಟ್ಟಬೇಕಾಗಿರೋದು ವೀರಸೌಧ, ಅದಾಗಲಿಲ್ಲ. ಸರಿ ಅಂತೇಳ್ಬಿಟ್ಟು ಅಲ್ಲಿ ಮದ್ದೂರಲ್ಲಿ ಸತ್ಯಾಗ್ರಹ ಆಗಿತ್ತು, ಅಲ್ಲಿ ಒಂದು ಭವನ ಕಟ್ಟಬೇಕು ಅಂಥೇಳಿ 1979ರಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದವರು ಡಿ ದೇವರಾಜ ಅರಸ್ ಅವರು ಸೆಪ್ಟೆಂಬರ್ 26, 1979ರಲ್ಲಿ ಅಲ್ಲಿ ಒಂದು ಭವನ ಕಟ್ಟಿದ್ರು. ಅದಕ್ಕೆ ಸತ್ಯಾಗ್ರಹ ಭವನ ಅಂತ ಹೆಸರಿಟ್ರು. ಈಗಲೂ ಇದೆ. ಆಗ
ಅದನ್ನು ಕಂಪ್ಲೀಟ್ ಆಗಿಬಿಟ್ಟ ಮೇಲೆ, ನಿರ್ಮಾಣ ಮಾಡಿ ಮುಗಿದಾಗ್ಬಿಟ್ಟ ಮೇಲೆ ನಮ್ಮ ಕೆಂಗಲ್ ಹನುಮಂತಯ್ಯ ಅವ್ರನ್ನೇ ಕರೆಸಿ ಅದನ್ನು ಅವರ ಕೈಯಿಂದ ಉದ್ಘಾಟನೆ ಮಾಡಿದ್ರು. ಈಗ ಅವರು ಒಂದು ಕನಸು ಒಂದಿತ್ತು, ಅದನ್ನು ಒಂದು ರೀತಿ ನೆರವೇರಿಸಿದ್ದಾರೆ. ಕೆಂಗಲ್ ಹನುಮಂತಯ್ಯ ಅವರ ಕನಸನ್ನು ದೇವರಾಜ್ ಅರಸು ಅವರು ನೆರವೇರಿಸಿದ್ದಾರೆ. ಇದಕ್ಕೆಲ್ಲ ನಾವು ಮುಖ್ಯ, ಅದು ಆಗಬೇಕಾದ್ರೆ ಮುಖ್ಯ ಇಲ್ಲೇ ಆಗಬೇಕಾಗಿತ್ತು. ಕಾರಣದಿಂದ, ಅದಕ್ಕೂ ಮುಖ್ಯ ಕಾರಣ ಅಂತಂದರೆ ನಾನು ಹೇಳ್ತೀನಿ, ಇದು ಪೆನಿನ್ಸುಲಾರ್ ನೈಸು, ಇದನ್ನು ಯಾರೂ ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಕಾನೂನೂ ಇದೆ. ಮತ್ತು ಇದರಿಂದ ಅನೇಕ ಸ್ಮಾರಕಗಳಿಗೂ ಇದು ತೊಂದರೆ ಆಗುತ್ತೆ. ಇದು ಒಂದು ಕಡೆ ಏನಾದರೂ ನಾವು ಡಿಸ್ಟರ್ಬ್ ಮಾಡಿದ್ರೆ ಈ ಥರ ಅನೇಕ ಸ್ಮಾರಕಗಳಿದೆ, ಅದು ಕೂಡ ಈ ಕಾನೂನಿಗೆ ನಾವು ಭಂಗ ಮಾಡ್ದಂಗೆ ಆಗುತ್ತೆ. ಆದ್ದರಿಂದ ಇನ್ನೊಂದಕ್ಕೆ ಯಾಕೆ ಮಾಡಬಾರ್ದು ಅಂತ ಬರುತ್ತೆ. ಮತ್ತು ಈ ಸ್ಮಾರಕದಿಂದ ಏನೇನು ಅನಾಹುತ ಆಗುತ್ತೋ ಅದೂ ಹೇಳೋದಕ್ಕಾಗೋದಿಲ್ಲ. ಅದರಿಂದ ಇದನ್ನು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋದು ಆಗಿನ ಸರ್ಕಾರದ ಗಮನದಲ್ಲೂ ಇತ್ತು. ಆದ್ದರಿಂದನೇ ಇದಕ್ಕೆ ಆದೇಶನ ವಾಪಸ್ ಪಡೆದ್ರು ಅನ್ನೋದು ನನ್ನ ಉದ್ದೇಶ. ಸೂಪರ್ ಸರ್. ಅಂದರೆ ಈಗ ನಾವು ಏನು ಇತಿಹಾಸನ ಇಲ್ಲಿಂದನೇ ಮಾತಾಡ್ಕೊಂಡು ಶುರು ಮಾಡಿದ್ವಿ, ಅಂದರೆ ಅವತ್ತಿನ ಕಾಲಕ್ಕೆ ಇದೊಂಥರ ಕಾಕತಾಳೀಯ ನಾವು ಹೇಳ್ತೀವಿ ಅಂತ ಹೊರಟ್ರೆ. ಯಾಕಂದ್ರೆ ಅವ್ರು ಯಾಕೆ ಇಲ್ಲಿ ಮಾಡಬೇಕು ಅಂದ್ರು, ಕೆಂಪೇಗೌಡರು ಯಾಕೆ ಇದ್ರ ಮೇಲೆ ಕಟ್ಟಿದ್ರು, ಒಟ್ಟಿನಲ್ಲಿ ನಾವು ಇತಿಹಾಸ ಅಂತ ಶುರುವಾದರೆ ಒಂದು ಭೂಮಿ ಇತಿಹಾಸದ ಜೊತೆಗೇನೆ ಶುರುವಾಗಿ ನಮ್ಗೆ ಅಷ್ಟು ಹಳೆಯದಾದಂಥ ಒಂದು ರಾಕ್ ಫಾರ್ಮೇಷನ್ ಇದು ಇವತ್ತು ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು. ಈ ಪೆನಿನ್ಸುಲಾರ್ ನೈಸೆ ನಮಗೆ ಬ್ಯೂಗಲ್ ರಾಕ್ ಹತ್ರನೂ ಕಾಣಿಸುತ್ತೆ, ಸಾವಂದುರ್ಗ ಅಂತಲೂ ಕರಿತೀವಿ. ಅಂದರೆ ಒಂದು ಇಡೀ ದೇಶದಲ್ಲಿ ಹರಡಿಕೊಂಡಿರುವಂತಹ ಒಂದು ಬಂಡೆ ಅನ್ನೋ ಥರ ಇರುವಾಗ ಇದನ್ನ ಒಂದು ಇವತ್ತಿಗೆ ತಗೊಂಡ್ರೆ ಒಂದು 100 ವರ್ಷದ ಮೇಲೆ ಆಗೋಗಿದೆ ಇದನ್ನ ಪೆನಿನ್ಸುಲಾರ್ ನೈಸ್ ಅಂತ ಕರೆದು ಬ್ರಿಟಿಷ್. ಸೊ ಹತ್ತತ್ರ ಒಂದು 50 ವರ್ಷ ಆಗೋಗಿದೆ ಇದನ್ನೊಂದು ಜಿಯಾಲಜಿಕಲ್ ಮ್ಯಾನ್ಯುಮೆಂಟ್ ಸ್ಮಾರಕ ಅಂತ ಮಾಡಿ. ಸೊ ಅಲ್ಲಿ ನಾವು ಇತಿಹಾಸ ಇಲ್ಲೇ ಶುರು ಮಾಡಿ ನಮಗೆ ಸ್ವತಂತ್ರ ಬಂದ್ರು, ಆ ಸ್ವತಂತ್ರಕ್ಕೆ ಮಡಿದವರಿಗೆ ಇಲ್ಲೊಂದು ಸೌಧ ಕಟ್ಟಬೇಕು ಅಂತ ಇದ್ರು. ಆದ್ರೆ ಇದಕ್ಕೆ ತೊಂದರೆ ಆಗಬಾರ್ದು, ಯಾಕೆಂದ್ರೆ ಇದು ಎತ್ತರವಾದ ಪ್ರದೇಶ. ಅವರ ತ್ಯಾಗ ಬಲಿದಾನಗಳು ಇಡೀ ಜನಕ್ಕೆ, ಇಡೀ ಬೆಂಗಳೂರಿಗೆ ಕಾಣಬೇಕನ್ನೋದು ಅವ್ರ ಕನಸಾಗಿತ್ತು. ಆದರೆ ಕಾರಣಾಂತರ ಹೇಳಿದ್ನಲ್ಲ, ಇದುವರೆಗೂ ಇದು ಮಾನ್ಯುಮೆಂಟ್ಸ್, ಇದು ಸ್ಮಾರಕ, ಇದನ್ನು ಮಾಡಬಾರ್ದು. ಆಗಿನ ರಾಜಕಾರಣಿಗಳಿಗೂ ಗೊತ್ತಿತ್ತು ಇದು. ಆದ್ದರಿಂದಾನೇ ಇದನ್ನು ಹಿಂಪಡೆದು ಬೇರೆ ಜಾಗದಲ್ಲಿ ಮಾಡೋಣ ಅಂತ ಮಾಡಿದ್ದಾರೆ. ನೈಸರ್ಗಿಕವಾಗಿ ಈ ಬಂಡೆ ಎಷ್ಟು ಇಂಪಾರ್ಟೆಂಟು ಅನ್ನೋದು ಮುಖ್ಯವಾಗಿದೆ ಅನ್ನೋದಕ್ಕೋಸ್ಕರನೇ ಅವತ್ತಿನ ಕಾಲದಿಂದಲೇ ಈ ಥರದ್ದು ಏನು ಜಿಯಾಲಜಿಕಲ್ ಮ್ಯಾನ್ಯುಮೆಂಟ್ ಅಂತ ಇದಾವೆ ಇವನ್ನ ಅಲ್ಲೇ ಇರೋದನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು ಅನ್ನೋ ಇದರಿಂದಲೇ ಅವತ್ತು ಕೂಡ ಅನೇಕ ಕಾನೂನು ತೊಡಕುಗಳು ಇದರಲ್ಲಿ ಬರುತ್ತೆ ಅನ್ನೋ ಅರಿವು ಅವರಿಗಿತ್ತು ಆಗಿನ ಇವರಿಗೆ. ಸರ್, ಅದೇ ಒಂದು 3-4 ತಿಂಗಳುಗಳ ಕಾಲ ಜರ್ನಿ ಇದು. ಬೆಂಗಳೂರಿನ ಒಂದು ಸಣ್ಣದಾಗಿ ಒಂದು ಅವಲೋಕನ ಮಾಡೋಣ ಅಂತ ಹೊರಟ್ವಿ. ನೀವು ಅದಕ್ಕೆ ಬರೆದು ಇಲ್ಲಿವರೆಗೂ ಯಾರ್ಯಾರು ಬೆಂಗಳೂರಿನ ರಿಸರ್ಚ್ ಮಾಡಿದ್ದಾರೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ, ಪುಸ್ತಕಗಳನ್ನ ಬರೆದಿದ್ದಾರೆ, ಅದನ್ನೆಲ್ಲ ನೀವು ಅಧ್ಯಯನ ಮಾಡಿಕೊಂಡು ನಿಮ್ಮದೇ ಆದಂಥ ಏನು ಹಿಸ್ಟಾರಿಕಲ್ ಎವಿಡೆನ್ಸ್ಗಳಿತ್ತು, ನೀವೇ ಕಂಡುಹಿಡಿದಿದ್ದಂತಹ ಶಾಸನಗಳು, ಆ ವೀರಗಲ್ಲುಗಳು. ಅಂದರೆ ನಮಗೆ ಅನಿಸಿದ್ದು ಈ ಬೆಂಗಳೂರಿನ ಇತಿಹಾಸ ನಾವು ಹೇಳೋದಕ್ಕೆ ಹೊರಟಾಗ ಇವತ್ತು ತುಂಬ ಪುರಾತನ ಕಾಲದಿಂದಲೂ ನಾವು ಶುರು ಮಾಡಿದ್ರೂ ಕರ್ನಾಟಕ ಸಾಮ್ರಾಜ್ಯವನ್ನು ಆಳಿದ ಎಲ್ಲ ರಾಜಮನೆತನಗಳ ಕೊಡುಗೆಗಳು ಬೆಂಗಳೂರಲ್ಲಿದೆ. ಸೊ ಬೆಂಗಳೂರು ಒಂಥರ ಅವತ್ತಿಂದಲೂ ಒಂದು ಅನ್ಡಿಸ್ಪ್ಯೂಟೆಡ್ ಲ್ಯಾಂಡ್ ಥರನೇ ಬಂದಿದೆ. ಎಲ್ಲರೂ ಬೆಳೆಸ್ಕೊಂಡು ಕೆಂಪೇಗೌಡರ ಕಾಲದಲ್ಲಿ ಒಂದು ದೊಡ್ಡದಾಗಿ ಬೆಳೆದಂಥ ಬೆಂಗಳೂರು ಮತ್ತೆ ಅದನ್ನು ವಿಜಯನಗರದ ಅರಸರು ಕೆಂಪೇಗೌಡರು ಇವರೆಲ್ಲ ಇನ್ನೂ ದೊಡ್ಡದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ರು. ಆಮೇಲೆ ಒಬ್ಬೊಬ್ಬರು ಆ ಬೆಳೆದಿರೋವಂಥ ಜಾಗವನ್ನು ಅವ್ರು ರಾಜಕೀಯವಾಗಿ ಒಬ್ಬೊಬ್ಬರು ಈ ಜಾಗಕ್ಕೆ ಬಂದವರೆಲ್ಲ ಬೆಳೆಸ್ತಾ ಸೊ ಕೊನೆಯ ಹೊತ್ತಿಗೆ ನಮಗೆ ಬೆಂಗಳೂರು ಇವತ್ತು ಒಂದು ಸಿಲಿಕಾನ್ ವ್ಯಾಲಿ, ಇವತ್ತು ಪ್ರಪಂಚದ ದೊಡ್ಡ ನಗರವಾಗಿ ಬಂದು ನಿಂತಿದೆ. ಈ ನಗರದ ಬಗ್ಗೆ ನೀವು ಸಂಪೂರ್ಣವಾಗಿ ಇತಿಹಾಸವನ್ನು ನೀವು ಓಡಾಡಿ ಇಷ್ಟು ವರ್ಷಗಳ ಕಾಲ ಅಧ್ಯಯನ ಮಾಡಿರೋದನ್ನೆಲ್ಲದನ್ನು ಒಂದಷ್ಟು ನಾವು ಎಷ್ಟು ಸಾಧ್ಯ ಅಷ್ಟು ಜನಸಾಮಾನ್ಯರಿಗೆ ತಿಳಿಸ್ಬೇಕು ಅಂತ ನೀವು ಒಂದಷ್ಟು ಎಲ್ಲದನ್ನು ರಿಸರ್ಚ್ ಮಾಡಿ ತಿಳಿಸ್ಕೊಟ್ರಿ. ಜನನೂ ಅದನ್ನು ಇಲ್ಲಿವರೆಗೂ ನೋಡಿದ್ರು. ತುಂಬ ಥ್ಯಾಂಕ್ಸ್ ಸರ್. ನೀವು ಇಷ್ಟು ದಿನ ನಮಗೆ ಸಮಯ ಕೊಟ್ಟು ಎಲ್ಲ ರೀತಿಯೂ ಒಂದು ಏನೇ ಸಮಸ್ಯೆಗಳಿದ್ರೂ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ನಾವು ಸುಮಾರು ನಮಗೆ ಚಾಲೆಂಜಸ್ಗಳಿತ್ತು. ಕೆಲವು ಕಡೆ ಶೂಟಿಂಗ್ ಮಾಡೋದಾಗಲಿ, ಕೆಲವು ಲೊಕೇಶನ್ಸ್ಗಳಾಗಲಿ, ಅವೆಲ್ಲವನ್ನು ಫೇಸ್ ಮಾಡಿಕೊಂಡು ನಾವೊಂದು 25 ಸಂಚಿಕೆಗಳನ್ನು ಮಾಡಿದ್ವಿ ಇಲ್ಲಿವರೆಗೂ ಬೆಂಗಳೂರು. ಸೊ ನಿಮ್ಮ ಸಹಕಾರಕ್ಕೆ ನಾವು ಯಾವತ್ತೂ ಋಣಿ ಸರ್. ಥ್ಯಾಂಕ್ ಯು ಸೊ ಮಚ್. ಮತ್ತು ಇನ್ನೂ ಕೆಲವು ವಿಷಯಗಳನ್ನ ನಾನು ಹೇಳಬೇಕಾಗಿದೆ. ನಾನು ನಿಮಗೆ ಮೊದಲೇ ಹೇಳಿದೆ, BMTCಯಲ್ಲಿ ಚಾಲಕನಾಗಿ ಕೆಲಸ ಮಾಡಿದೆ. ನನ್ನ ಸಂಸ್ಥೆ ನನಗೆ
ಒಂದು ಜವಾಬ್ದಾರಿಯನ್ನು ಕೊಡ್ತು. ಅದೇ ಬೆಂಗಳೂರು ದರ್ಶಿನಿಯಲ್ಲಿ ಚಾಲಕನಾಗಿ ಮತ್ತು ಮಾರ್ಗದರ್ಶಕನಾಗಿ ಕೆಲಸ ಮಾಡೋದಕ್ಕೆ. ಅದನ್ನು ನಾನು ತುಂಬ ಸಂತೋಷದಿಂದ ಎಂಜಾಯ್ ಮಾಡಿಕೊಂಡು ಆ ಡ್ಯೂಟಿ ಮಾಡಿದೆ ನಾನು. ಅದರಲ್ಲಿ ನನ್ನ ಬಸ್ಸಿಗೆ ಬರೋ ಪ್ರಯಾಣಿಕರಿಗೆ ಬೆಂಗಳೂರು ಇತಿಹಾಸನ ತಿಳಿಸ್ಕೊಡ್ತಿದ್ದೆ. ಅದು ಸೀಮಿತ ಪ್ರಯಾಣಿಕರಿಗೆ ಮಾತ್ರ ಗೊತ್ತಾಗ್ತಿತ್ತು, ಬೇರೆ ರಾಜ್ಯಗಳಿಂದ ಬರೋರಿಗೆಲ್ಲ ತಿಳಿಸ್ಕೊಡ್ತಿದ್ದೆ. ಇಲ್ಲಿನ ಬೆಂಗಳೂರು ಜನಕ್ಕೆ, ಈಗಿನ ಕರ್ನಾಟಕದ ಜನಕ್ಕೂ ನಾನು ಈ ಇತಿಹಾಸನ ಹೇಳಬೇಕು ಅನ್ನೋ ಕಾತರ ನನ್ನಲ್ಲಿ ಉದುಗಿತ್ತು. ಅದನ್ನು ನಿಮ್ಮ ಚಾನಲ್ ಮುಖಾಂತರ ಹೊರತಂದರೆ ಲಕ್ಷಾಂತರ ಜನಕ್ಕೆ ಈ ಇತಿಹಾಸನ ಹೇಳೋ ಅವಕಾಶನೂ ನನಗೆ ಮಾಡಿಕೊಟ್ರೆ ಇದಕ್ಕೆ ನಿಮಗೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್.